ಶ್ರೀನಿವಾಸನಿಗೂ ಪದ್ಮಾವತಿಗೂ ಭೇಟಿಯಾಗಿದೆ. ಭೇಟಿಯಾಗಿ ಅಲ್ಲಿ ಆ ಕನ್ಯೆಯರ ಜೊತೆಗಿರತಕ್ಕಂತಹ ಆ ಪದ್ಮಾವತಿಯ ಕುದುರೆ ಮೇಲಿರತಕ್ಕಂತಹ ಶ್ರೀನಿವಾಸನಿಗೆ ತಾನು ಅವಳನ್ನು ವರಿಸ್ತೇನೆ ಅಂತ ಹೇಳಿದಾಗ ಅದರಿಂದ ಕೋಪಗೊಂಡು ತಾನು ಕಲ್ಲುಗಳಿಂದಾಗಿ ಅದನ್ನು ಶ್ರೀನಿವಾಸನ ಹತ್ರ ಆರಂಭಿಸ್ತಾಳೆ. ಅದನ್ನು ಅವನಿಗೆ ಎಸೀಲಿಕ್ಕೆ ತನ್ಮೂಲಕವಾಗಿ ಏನಾಗ್ತದೆ ಅಂತ ಕೇಳಿದರೆ ಆ ಹಯ ಅದು ಸತ್ತು ಹೋಗ್ತದೆ. ಯಾಕೆ ಹೋಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಣದೇವರು ಅಲ್ಲಿಂದ ಹೊರಟು ಹೋಗ್ತಾರೆ. ಅದು ಆ ಪ್ರಾಣದೇವರು ಹಯ ಯಾರು ಅಂತ ಕೇಳಿದರೆ ಕೇವಲ ಶ್ರೀನಿವಾಸನನ್ನು ಪದ್ಮಾವತಿಯನ್ನು ಭೇಟಿಯಾಗಿಸಲಿಕ್ಕೆ ಆ ಕುದುರೆಯ ಮೂಲಕವಾಗಿ ಬಂದಿರತಕ್ಕಂಥದ್ದು. ತಾನು ಆ ಶ್ರೀನಿವಾಸ ಪದ್ಮಾವತಿಯರ ಭೇಟಿಯಾದ ಮೇಲೆ ಅಲ್ಲಿಂದ ಆ ದೇಹದಿಂದ ಪ್ರಾಣದೇವರು ಎದ್ದು ಹೋಗ್ತಾರೆ. ಇದು ತಾತ್ಪರ್ಯದಲ್ಲಿ ಹೇಳುವಾಗ ಹರಿಗೆ ತೋಸೋ ಅಂತ ಹೇಳಿಕೊಂಡು ಎಲ್ಲಿ ಭಗವಂತನಿರ್ತಾನೆ, ಎಲ್ಲಿ ವಾಯುದೇವರಿರ್ತಾರೋ ಅಲ್ಲಿ ಭಗವಂತನಿರ್ತಾನೆ, ಎಲ್ಲಿ ಭಗವಂತನಿರ್ತಾನೆ ಅದಿಬ್ಬರೂ ಕೂಡ ಜೊತೆಗಿರ್ತಕ್ಕಂಥವರು. ಅದರಿಂದ ಒಬ್ಬರು ಪ್ರಾಣದೇವರು ಹೋದ ತಕ್ಷಣ ಅಲ್ಲಿಂದ ಭಗವಂತನು ಕೂಡ ತಾನು ಅಲ್ಲಿಂದ ಹೊರಟು ಹೋಗ್ತಾನೆ. ಹೀಗೆ ಕೇವಲ ಒಂದು ಲೋಕ ವಿಡಂಬನೆಗೋಸ್ಕರವಾಗಿ ಆ ಪದ್ಮಾವತಿಯ ಕೈಯಿಂದ ಏಟನ್ನು ತಿಂದಂತೆ ತೋರಿಸಿಕೊಳ್ತಾನೆ. ತದನಂತರದಲ್ಲಿ ತೋರಿಸಿಕೊಂಡು ಅಲ್ಲಿಂದ ತಾನು ಲೋಕದ ವಿಡಂಬನೆಗೋಸ್ಕರವಾಗಿ ಆ ಶ್ರೀನಿವಾಸ ಬೆಟ್ಟವನ್ನು ಹತ್ತಿಕೊಂಡು ಹೋಗಿ ಒಂದು ಕೇವಲ ದುಃಖವಿರುವಂತೆ ಆ ಒಂದು ಕಲ್ಲಿನಲ್ಲಿ ಮಲಗ್ತಾನೆ. ಅಲ್ಲಿ ಏನಾಗಿದೆ ಅಂತ ಕೇಳಿದರೆ ಭಗವಂತ ಆ ಬೆಟ್ಟದ ಮೇಲೆ ಒಂದು ಕಲ್ಲಿನ ಮೇಲೆ ಮಲಗಿದ್ದಾನೆ. ಆ ಮಲಗಿರತಕ್ಕಂತಹ ಭಗವಂತನನ್ನು ಅಲ್ಲಿ ಅವರನ್ನು ಸೇವೆ ಮಾಡಬೇಕು ಅಂತ ಹೇಳಿಕೊಂಡು ಅಲ್ಲಿಗೆ ಆ ಬಕುಲಾದೇವಿ ಅವಳು ಬರ್ತಾಳೆ. ಇಲ್ಲಿ ಒಂದು ವಿಶೇಷಣವನ್ನು ಕೊಡ್ತಾರೆ. ಏನು ಅಂತ ಕೇಳಿದರೆ ಭಗವಂತ ಶ್ರೀನಿವಾಸ ವೃಷಾಕಪಿ ಅಂತ ಒಂದು ಶ್ರೀನಿವಾಸನಿಗೆ ಒಂದು ವಿಶೇಷಣವನ್ನು ಕೊಡ್ತಾರೆ. ಏನು ವೃಷಾಕಪಿ ಅಂತ ಹೇಳಿದರೆ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಃಖಾದಿಗಳಿಲ್ಲ. ಎಲ್ಲ ಭಕ್ತರ ದುಃಖವನ್ನು ನೀಗಿಸುವವನು. ಅಂತಹ ಭಗವಂತ ತಾನು ದುಃಖಿತನಾದಂತೆ ಕಾಣಿಸಿಕೊಳ್ತಾನೆ. ಅಂತಹ ಶ್ರೀನಿವಾಸನೇ ಸೇವೆಗೋಸ್ಕರವಾಗಿ ಬಕುಳಾದೇವಿಯು ಬಂದಳು ಎಂಬುದಾಗಿ ಹೇಳ್ತಾಳೆ. ಆ ಬಕುಳಾದೇವಿ ಶ್ರೀನಿವಾಸನ ಹತ್ರ ಬರುವಾಗ ಹೇಗೆ ಬರ್ತಾಳೆ ಅಂತ ಕೇಳಿದರೆ ಭಾರೀ ಭಕ್ತಿ. ಭಗವಂತನನ್ನ ಶ್ರೀನಿವಾಸನ ಮೇಲೆ ಆ ಭಗವಂತನ ಮೇಲೆ ಅತ್ಯಂತ ಭಕ್ತಿ ಉಳ್ಳಂತಹ ಆ ಬಕುಳಾದೇವಿ ಭಗವಂತನಿಗೋಸ್ಕರವಾಗಿ 6 ವಿಧವಾಗಿರತಕ್ಕಂತಹ ಕಟೋ, ಲವಣ, ಆಮ್ಲ, ಕಷಾಯ, ತಿಕ್ತ ಹೀಗೆ ಎಲ್ಲ ಷಡ್ರಸಾನ್ನಗಳನ್ನು ಆ ಭಗವಂತನಿಗೋಸ್ಕರವಾಗಿ ಅವಳು ತನ್ನಿಂದ ತಾನು ತಯಾರಿಸಿಕೊಂಡು ಭಗವಂತನಿಗೋಸ್ಕರ ತಯಾರಿಸಿಕೊಂಡು ಬರ್ತಾಳೆ. ಆ ತಯಾರಿಸಿಕೊಂಡು ಬಂದಿರತಕ್ಕಂತಹ ಶ್ರೀನಿವಾಸನ ಬಳಿ ಬರ್ತಾಳೆ. ಅಲ್ಲಿ ಹೇಗಿದ್ದಾನೆ ಅಂತ ಕೇಳಿದರೆ ಶ್ರೀನಿವಾಸ ಏಟನ್ನು ತಿಂದವರಂತೆ ಇದ್ದಾನೆ. ಪದ್ಮಾವತಿಯ ಕೈಯಿಂದ ಅಂದರೆ ಅವಳು ಎಸೆದಿರತಕ್ಕಂತಹ ಕಲ್ಲಿನಿಂದ ಏಟನ್ನು ತಿಂದವರಂತೆ ಅದರಿಂದ ಘಾಸಿಕೊಂಡು ಭಗವಂತ ಕಾಣಿಸಿಕೊಳ್ತಾ ಇದ್ದಾನೆ. ಅಲ್ಲಿ ಅವನ ಹತ್ರ ಬಂದು ಆ ಬಕುಳಾದೇವಿ ಕೇಳ್ತಾಳಂತೆ, ಭಗವಂತ ಉತ್ತಿಷ್ಟ ಕಿಂ ಶೇಷೇ ಪುರುಷೋತ್ತಮ ನಕಾಜನ್ವಾಸ ನಕೃತಂ ಕ್ರೋಧನಂ ಹರೇ. ನೀನು ಯಾವ ಕಾಲಕ್ಕೂ ಕೂಡ ಹೊರಗಿನವನಲ್ಲ. ಮತ್ತೆ ನೀನು ಈ ರೀತಿಯಾಗಿ ಒಂದು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ನೀನು ಅತ್ತದ್ದೂ ಕೂಡ ಇಲ್ಲ. ಈಗ ನೀನು ಯಾವ ಕಾರಣಕ್ಕೋಸ್ಕರವಾಗಿ ಈ ಒಂದು ವೃಥಾ ಕಾರಣದಿಂದಾಗಿ ದುಃಖವನ್ನು ಅನುಭವಿಸ್ತಾ ಇದೆಯಾ ಅಂತ ಹೇಳಿಕೊಂಡು ಅವಳು ಆ ಬಕುಳಾದೇವಿ ಅವನನ್ನು ಆ ಶ್ರೀನಿವಾಸನನ್ನು ಕೇಳ್ತಾಳೆ.
ನಾನು ಇಷ್ಟು ಮಾತನ್ನು ಆಡ್ತಾ ಇದ್ದೇನೆ, ನನ್ನ ಇಷ್ಟು ಮಾತಿಗೆ ನೀನು ಏನೂ ಕೂಡ ನಿನ್ನ ಮಾತನ್ನು ಹೇಳ್ತಾ ಇಲ್ಲಲ್ವಾ ಅಂತ ಹೇಳಿಕೊಂಡು ಆ ಬಕುಳಾದೇವಿ ಮತ್ತೆ ಶ್ರೀನಿವಾಸನನ್ನ ಅವನ ಜೊತೆಗೆ ಮಾತನಾಡ್ತಾಳಂತೆ. ನಿನಗೆ ಕಾಡಿನಲ್ಲಿ, ಈ ಕಾಡಿನಲ್ಲಿ ಏನು ನಿನಗೆ ದುಃಖ ಆಯಿತು? ಯಾರನ್ನು ನೀನು ನೋಡಿ ದುಃಖವಾಯಿತು? ಅಥವಾ ಈ ರೀತಿಯಾಗಿರ್ತಕ್ಕಂತಹ ನಿನ್ನ ಆ ಘಾಸಿಗೆ, ನಿನ್ನಲ್ಲಿ ಕಾಣತಕ್ಕಂತಹ ರಕ್ತ, ಇದಕ್ಕೆ ಕಾರಣ ಏನು? ನಿನಗೆ ದುಃಖ ಇಲ್ಲ ಹೇಳ್ತಾನೆ. ಆರ್ತಹೀನೋ ವಿತ್ವಂ ದೇವಂ ಆರ್ತವರ್ಧಿಷ್ಯತೆ ಕುತಃ. ಆರ್ತಹೀನ ನೀನು ದುಷ್ಟರಿಗೆ ದುಃಖವನ್ನು ನೀಡುವವರು, ಆದರೂ ಕೂಡ ನೀನು ಆ ದುಃಖವನ್ನು ನೀನಿಗೆ ಭರಿಸುವಂಥವನ್ನದೇ ನೀನು ಕಾಣ್ತಾ ಇದ್ದ. ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದಾಗ ಆ ಆರ್ತಿಹೀನೋಪಿ ಅಂತ ಅಲ್ಲಿ ಒಂದು ವಿಶೇಷಣ ಇದೆ. ಯಾಕೆ ಇದು ಆರ್ತಿಹೀನೋಪಿ ಅಂತ ಹೇಳಿದರೆ, ನಿಜವಾಗಿ ವಾಸ್ತವಿಕವಾಗಿ ಇಲ್ಲ. ಭಗವಂತನಲ್ಲಿ ಏನಾಯಿತು? ಆರ್ತಿಗಳು, ದುಃಖಾದಿಗಳು ಅವನಲ್ಲಿ ವಾಸ್ತವಿಕವಾಗಿ ಇಲ್ಲ ಎಂಬುದೇ ನಿಶ್ಚಿತವಾಗಿದೆ. ಮತ್ತು ವಾಸ್ತವಿಕವಾಗಿ ದುಃಖ ಇಲ್ಲದಿದ್ದರೂ ಕೂಡ ಮೋಹಿತರಾದಂತೆ ಯಾರೆಲ್ಲ ದುಷ್ಟರಿದ್ದಾರೆ ಅವರಿಗೆ ಈ ರೀತಿಯಾಗಿರತಕ್ಕಂತಹ ಭ್ರಮೆ ಬರಬೇಕು. ನಾನೂ ಕೂಡ ದುಃಖಕ್ಕೆ ಒಳಗಾಗಿದ್ದೇನೆ, ನಾನೂ ಕೂಡ ಅಳುತ್ತೇನೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಅವರು ಭ್ರಮೆಯನ್ನು ತಾಳಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಆ ರೀತಿಯಾಗಿ ಆಡ್ತಾ ಇದ್ದಾನೆ. ಇಲ್ಲಿಯೂ ಕೂಡ ಇವಳು ಹೇಳ್ತಾಳೆ, ಬಕುಳಾದೇವಿ, ನಿನ್ನಲ್ಲಿ ದುಃಖವಿಲ್ಲದಿದ್ದರೂ ಕೂಡ ಈ ದುಃಖವೆಲ್ಲ ಯಾಕೆ ಅಂತ ಕೇಳಿದಾಗ, ನಿನ್ನ ಮನಸ್ಸಿನಲ್ಲಿ ಏನಿದೆ, ಯಾವ ಕಾರಣಕ್ಕೋಸ್ಕರ ನೀನು ಈ ದುಃಖವನ್ನು ಪಡ್ತಾ ಇದ್ದ? ಮನೋಗತಂ ಹೋದ, ನಿನ್ನ ಮನಸ್ಸಿನಲ್ಲಿರತಕ್ಕಂತಹ ಏನು ಆಕಾಂಕ್ಷೆ ಅದನ್ನು ಹೇಳಪ್ಪ ನನಗೆ ಅಂತ ಹೇಳಿಕೊಂಡು, ಗೌರವಂತೈ ಮಾತೃತಃ, ನನಗೆ ನಿನ್ನ ಮೇಲೆ ತುಂಬ ಗೌರವ ಇದೆ. ಆ ಗೌರವ ಇರುವುದರಿಂದಾಗಿ ನನ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಕೋಚ ಭಾವವನ್ನು ಪಡದೆ ನೀನು ನಿನ್ನ ಅಣ್ಣಂದಿರಲ್ಲಿ ಮತ್ತು ನಿನ್ನ ತಂದೆ ತಾಯಿಗಳಾಗಿರ್ತಕ್ಕಂಥ ವಸುದೇವ ದೇವಕಿಯಲ್ಲಿ ನೀನು ಯಾವ ರೀತಿಯಾಗಿ ನಿನ್ನ ಮನಸ್ಸಿರತಕ್ಕಂತಹ ಆಕಾಂಕ್ಷೆಗಳನ್ನು ನೀನು ಯಾವ ರೀತಿಯಾಗಿ ಹೇಳ್ತೀಯೋ ಅದೇ ರೀತಿಯಾಗಿ ನನ್ನಲ್ಲಿಯೂ ಕೂಡ ನಿನ್ನ ಆ ಆಕಾಂಕ್ಷೆಗಳನ್ನು ಹೇಳು ಎಂಬುದಾಗಿ ಹೇಳ್ತಾನೆ. ಅವಳು ಹೇಳ್ತಾಳೆ. ಅಲ್ಲಿ ತುಂಬ ದುಃಖಿತನಾಗಿರ್ತಕ್ಕಂತಹ ಶ್ರೀನಿವಾಸ ಅವಳು ತಂದಿರತಕ್ಕಂತಹ ಯಾವುದೇ ಒಂದು ಅನ್ನವನ್ನು, ಏನು ಷಡ್ವಿಧವಾಗಿರತಕ್ಕಂತಹ ಅನ್ನಗಳಿದೆ, ಅದು ಯಾವುದನ್ನೂ ಕೂಡ ಸ್ವೀಕಾರ ಮಾಡೋದಿಲ್ವಂತೆ. ಸ್ವೀಕಾರ ಮಾಡದೇ ಇರೋದ್ರಿಂದಾಗಿ ಈ ಜಗತ್ತಿನ ಸರ್ವಲೋಕಾರ್ತಿ ಸಂವರ್ತ ಅಂತ ಅವನನ್ನು ಹೇಳ್ತಾರೆ, ಕೊಂಡಾಡುತ್ತಾಳೆ. ಸರ್ವಲೋಕಾರ್ತಿಹರ ಅಂತ, ಎಲ್ಲ ಲೋಕದ ಆರ್ತವನ್ನು, ದುಃಖವನ್ನು ನೀನು ನಾಶ ಮಾಡುವವನು. ನೀನು ಇವತ್ತು ದುಃಖಿತನಾಗಿ ಯಾವುದೇ ರೀತಿಯಾಗಿರತಕ್ಕಂತಹ ಅನ್ನ ಪಾನಾದಿಗಳನ್ನು ಮಾಡದೆ ಇರುವುದನ್ನು ನೋಡಿ ನನಗೆ ದುಃಖವಾಗ್ತದೆ. ಅದಕ್ಕೋಸ್ಕರವಾಗಿ ನಿನ್ನನ್ನು ಇರತಕ್ಕಂತಹ ಆ ಮನಸ್ಸಿರತಕ್ಕಂತಹ ದುಃಖವನ್ನು ನನ್ನಲ್ಲಿ ಹೇಳು ಎಂಬುದಾಗಿ ಆ ಬಕುಳಾದೇವಿ ಹೇಳಿದಾಗ ಇವಳು ಮತ್ತೆ ಪುನಃ ಅವನ ಬಗ್ಗೆ ಕೇಳ್ತಾ ಇರ್ತಾಳೆ. ಮತ್ತು ಆ ಶ್ರೀನಿವಾಸನನ್ನು ತುಂಬ ಬಹುವಿಧವಾಗಿ ಮಾತನಾಡಿಸ್ತಾಳಂತೆ. ನೀನು ಇಡೀ ಜಗತ್ತಿಗೆ ಉಪದೇಶವನ್ನು ನೀಡುವವನು, ಭಕ್ತವತ್ಸಲ, ಜಗತ್ತನ್ನು ಪರಿಪಾಲನೆ ಮಾಡುವವನು. ನೀನೀಗ ಇಡೀ ಜಗತ್ತನ್ನು ನಿನ್ನನ್ನು ನೋಡಿ ಇಡೀ ಜಗತ್ತು ಮೋಹಿಸ್ತದೆ. ಆದರೆ ನೀನೀಗ ಏನು ಮಾಡ್ತಾ ಇದ್ದೀಯಾ? ಯಾವುದೋ ಒಂದು ಹೆಣ್ಣಿಗೋಸ್ಕರವಾಗಿ ನೀನೀಗ ಕಾಮಪರವಶನಾಗಿದ್ದೀಯಾ. ಆ ಪುಣ್ಯವತಿ ಯಾರು ಅಂತ ಎಂಬುದಾಗಿ ಬಕುಳಾದೇವಿ ಕೇಳ್ತಾಳಂತೆ. ಆ ಪುಣ್ಯವತಿ ಯಾರು? ನಿನ್ನನ್ನೇ ನೀನೇ ಜಗತ್ತಿಗೆ ಮೋಹವನ್ನು ಕೊಡುವವನು. ನಿನ್ನ ಸೌಂದರ್ಯದ ಎದುರುಗಡೆ ಜಗತ್ತಿನ ಯಾವ ಸೌಂದರ್ಯವೂ ಇಲ್ಲ. ಯಾಕೆ? ತಾನು ಇದರಲ್ಲಿ ಕ್ಷೀರಮಥನದ ಕಾಲದಲ್ಲಿ ಬಂದಿರತಕ್ಕಂತಹ ಸುರವನ್ನು, ಅಮೃತವನ್ನು ಪಾಲು ಮಾಡುವಂತಹ ಸಂದರ್ಭದಲ್ಲಿ ತಾನು ಅದ್ಭುತವಾಗಿರ್ತಕ್ಕಂತಹ ಮೋಹಿನಿಯ ರೂಪವನ್ನು ತಾಳಿ ಅಸುರರಿಗೆ ಮೋಹವನ್ನು ಭರಿಸಿ ದೇವತೆಗಳಿಗೆ ಅದನ್ನು ನೀಡಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ರೂಪನ್ನದ್ದು. ಈಗ ನೀನು ಯಾವುದೋ ಒಂದು ಹೆಣ್ಣನ್ನು ನೋಡಿ ಇಡೀ ನಾನು ಕಾಮಿತನಾಗಿದ್ದೇನೆ, ಕಾಮಪರವಶನಾಗಿದ್ದೇನೆ ಅಂತ ಹೇಳ್ತಾ ಇದ್ದೀಯಲ್ವಾ?
ಅಂತಹ ಪುಣ್ಯವತಿಯಾದರೂ ಯಾರು ಅಂತ ಹೇಳಿಕೊಂಡು ಆ ಬಕುಳಾದೇವಿ ಶ್ರೀನಿವಾಸನ ಹತ್ರ ಕೇಳ್ತಾಳೆ. ಅದಕ್ಕೆ ಕೇಳಿದಾಗ ಅವಳು ಮತ್ತೆ ಪುನಃ ಹೇಳ್ತಾಳಂತೆ, ನಾನು ನಿನಗೇನಾದರೂ ಆಗಬೇಕಾ, ನನ್ನಿಂದ ನಿನಗೇನಾಗಬೇಕು, ನಿನಗೆ ನನ್ನಿಂದ ಏನಾದರೂ ಆಗಬೇಕು ಅಂತಾದರೂ ಕೂಡ ಅದನ್ನೇ ಹೇಳಿದ ನಂತರ ಆ ರೀತಿಯಾಗಿರ್ತಕ್ಕಂತಹ ಕೆಲಸವನ್ನು ಮಾಡುವಲ್ಲಿ ನಾನು ಸಮರ್ಥ. ಅದಕ್ಕೋಸ್ಕರವಾಗಿ ನೀನು ನನ್ನೆಲ್ಲ ಒಂದು ಕ್ಷಣದಲ್ಲಿ ಹೇಳಿರ್ತಕ್ಕಂತಹ ಕೆಲಸವನ್ನು ಮತ್ತೊಂದು ಕ್ಷಣದಲ್ಲಿ ನಾನು ಅದನ್ನು ಮಾಡಿಬಿಡ್ತೇನೆ. ಅದಕ್ಕೋಸ್ಕರವಾಗಿ ಆ ಕೆಲಸವನ್ನಾದರೂ ನನಗೆ ಹೇಳು ಎಂಬುದಾಗಿ ಆ ಬಕುಳಾದೇವಿ ಕೇಳ್ತಾಳೆ. ಇನ್ನು ಏನೇ ಸಮಸ್ಯೆಗಳಿದ್ದರೂ ಕೂಡ ಆ ಕಾಡು ಮೃಗಗಳು, ಕಳ್ಳರು, ಪಿಶಾಚಿಗಳು, ಭೂತಗಳು, ಪ್ರೇತಗಳು ಅದರಿಂದ ಏನಾದರೂ ಕೂಡ ಹೆದರಿದ್ಯಾ ಅಂತ ಬಕುಳಾದೇವಿ ಶ್ರೀನಿವಾಸನ ಹತ್ರ ಕೇಳ್ತಾಳೆ. ಇಡೀ ಜಗತ್ತನ್ನು ನಿಯಾಮನೆ ಮಾಡತಕ್ಕಂಥ ಭಗವಂತನಿಗೆ ಈ ಯಾವುದೋ ಯಕಶ್ಚಿತ್ ಕ್ಷುದ್ರ ಜೀವಿಗಳ ಪೀಡೆ ಅದನ್ನಾದರೂ ಹೇಳು, ಅದನ್ನಾದರೂ ನನಗೆ ಅದರ ಪೀಡೆ ಇದ್ದರೂ ಕೂಡ ನಾನು ಅದನ್ನು ಪರಿಹರಿಸ್ತೇನೆ ಅಂತ ಹೇಳ್ತಾಳೆ. ಆವಾಗ ಆ ಬಕುಳಾದೇವಿ ತಾನು ತಂದಿರತಕ್ಕಂತಹ ಅನ್ನಾದಿ ಏನು ಷಡ್ವಿಧವಾಗಿರ್ತಕ್ಕಂತಹ ಅನ್ನಾದಿಗಳನ್ನು ಅಲ್ಲಿಯೇ ಇಡ್ತಾಳೆ. ತಂದು ಆ ಭಗವಂತನ ಪಾದಸಿಂಹಾಸನ ಕೃತ್ವ ಶಯಾನಿಸ ಜಗತ್ಪತೆ, ಭಗವಂತನ ಪಾದ ದೇಶವನ್ನು ಹೊಂದಿ ಆ ಭಗವಂತನ ಪಾದ ತಲವನ್ನು ತಾನು ತನ್ನ ಕೈಯಿಂದ ಅದನ್ನು ಒತ್ತಲಿಕ್ಕೆ ಆರಂಭ ಮಾಡ್ತಾಳಂತೆ. ಅವನನ್ನು ಸಾಂತ್ವನ ಪಡಿಸ್ತಾಳೆ. ನೀನು ಬಹಳ ಸಮಾಧಾನ, ನೀನು ಈ ಒಂದು ಇದರಿಂದಾಗಿ ನೀನು ತುಂಬ ಬೆವರಿದ್ದೀಯ, ಇನ್ನು ತುಂಬ ಭಯಪಟ್ಟಿದ್ದೀಯ. ಎಲ್ಲವನ್ನೂ ಕೂಡ ಅವಳನ್ನು ಆ ಶ್ರೀನಿವಾಸನನ್ನು ತನ್ನ ಕೈಯಿಂದ ಸವರ್ತಾಳಂತೆ. ಪೂರ್ತಿ ನಿನಗೆ ಇರತಕ್ಕಂತಹ ಏನು ಸಮಸ್ಯೆ ಅದನ್ನಾದರೂ ಹೇಳು ಎಂಬುದಾಗಿ ಭಗವಂತನನ್ನು ಪೂರ್ಣವಾಗಿ ಅವನ ಶಿರೋದೇಶದಿಂದಾಗಿ ಅವನನ್ನು ಬೆನ್ನನ್ನು ಸವರ್ತಾಳೆ. ಇಷ್ಟು ಅವನನ್ನು ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಬಕುಳಾದೇವಿ. ಏನು ನಿನಗೆ ಆಗಿದೆ ಎಂಬುದಾಗಿ ಬಕುಳಾದೇವಿ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೂ ಕೂಡ ಅವಳಿಗೆ ಇಷ್ಟು ಹೇಳಿದಾಗ ತುಂಬ ದುಃಖಿತಳಾಗ್ತಾಳೆ ಬಕುಳಾದೇವಿ. ದುಃಖಿತನಾಗಿ ತಾನು ಅವಳ ಏನು ಬಟ್ಟೆ ಇದೆ ಅದನ್ನು ಅವನು ಹೊತ್ತಿರತಕ್ಕಂತಹ ಬಟ್ಟೆಯನ್ನು ತೆಗೆದು ಭಗವಂತನ ಹತ್ರ ಕೇಳ್ತಾಳಂತೆ. ನೀನು ಏನು ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನಾದರೂ ಹೇಳು, ನನಗೆ ಆಲೋಚನೆ ಮಾಡಬೇಡ, ಸಂದೇಹ ಪಡಬೇಡ, ನಾಚಿಕೆ ಇತ್ಯಾದಿಗಳನ್ನು, ಭಯ ಇತ್ಯಾದಿಗಳನ್ನು ಯಾವುದೇ ರೀತಿಯಾಗಿ ನೀನು ಪಡಬೇಡ, ಅದನ್ನು ನನಗೆ ಹೇಳು ಎಂಬುದಾಗಿ ಹೇಳಿದಾಗ ಪೂರ್ಣವಾಗಿ ಅವಳಿಗೆ ಯಾವ ರೀತಿಯಾಗಿ ಭಗವಂತನನ್ನು ಕೇಳಬೇಕು ಆ ರೀತಿಯಾಗಿ ಪರಿಪರಿಯಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ತಾನು ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ನಾನು ತಯಾರಿದ್ದೇನೆ, ನಾನು ಎಲ್ಲವನ್ನೂ ಮಾಡ್ತೇನೆ ಅಂತ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾಳೆ. ಇಷ್ಟು ಹೇಳಿದಾಗ ಶ್ರೀನಿವಾಸ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಏನು ಭಯ ಇದೆ, ಖೇದ ಇದೆ, ಅದನ್ನು ಬಕುಳಾದೇವಿಯ ಮುಂದೆ ಇಡ್ತಾನಂತೆ. ಶ್ರೀನಿವಾಸ ಮಾತನಾಡ್ತಾನೆ. ಏನು ಹೇಳ್ತಾನೆ ಅಂತ ಕೇಳಿದರೆ, ನಾಮ್ನೋ ಅಹಂ ಮಾಂ ಗಾಂಧರ್ವಿ ನ ಋಷಿಪುತ್ರಿ ನ ರಾಕ್ಷಸಿ ನ ಪಿಶಾಚ ನ ಭೂತಗಣ ಪ್ರೇತಾಮೇ ಭಯಾವಹ. ಆ ಶ್ರೀನಿವಾಸ ಹೇಳ್ತಕ್ಕಂತಹ ಮಾತು ತುಂಬ ಹಾಸ್ಯಾಸ್ಪದವಾಗಿದ್ದರೂ ಕೂಡ ಹೇಳ್ತಾರೆ, ನಾನು ಮೋಹಿತನಾಗಿದ್ದೇನೆ. ನಾನು ಮೋಹಿತನಾಗಿರ್ತಕ್ಕಂತಹ ಯಾರಿಗೋಸ್ಕರ ಅಂತ ಕೇಳಿದರೆ, ಅದು ಗಂಧರ್ವರಾಗಲಿ, ಋಷಿಕನ್ಯೆಯಾಗಲಿ, ರಾಕ್ಷಸಿಯೂ ಅಥವಾ ಇವರು ಯಾರೂ ನನ್ನನ್ನು ಮೋಹಿಸಿದ್ದಲ್ಲ. ಮತ್ತು ಪಿಶಾಚಿ, ಭೂತ, ಪ್ರೇತ ಇವು ಯಾವುದೂ ಕೂಡ ನನ್ನನ್ನು ಭಯವೂ ಗೊಳಿಸಲಿಲ್ಲ. ಇವುಗಳೆಲ್ಲ ಏನು ನನ್ನ ಭಯಪಡಿಸುವಂಥದ್ದು. ಮತ್ತು ನನ್ನ ಹೆಸರನ್ನು ಕಂಡ್ರೇನೆ, ಕೇಳಿದ್ರೇ ಸಾಕು, ನನ್ನನ್ನು ನೋಡೋದು ಬೇಡ, ನನ್ನ ಸ್ಮರಣೆಯನ್ನು ಮಾಡಿದ್ರೇ ಸಾಕು, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಭೂತ, ಪ್ರೇತ, ಪಿಶಾಚಿ, ಇನ್ನು ಯಾವುದೆಲ್ಲ ಕ್ಷುದ್ರೋಪಜೀವಿಗಳಿದೆ ಅದೆಲ್ಲವೂ ಕೂಡ ನನ್ನ ಹೆಸರಿಂದಲೇ ದೂರಕ್ಕೆ ಹೋಗ್ತವೆ. ಭಗವಂತನನ್ನು ಉಗ್ರಂ ವೀರಂ ಮಹಾವಿಷ್ಣುಂ ನೃಸಿಂಹಂ ಅಂತ ಹೇಳಿಕೊಂಡು ಜ್ವಲಂತಂ ಸರಸೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯ, ಮೃತ್ಯುವಿಗೂ ಮೃತ್ಯು
ಮೃತ್ಯು ಯಾರು ಅಂತ ಕೇಳಿದ್ರೆ ಯಮ ಅಥವಾ ರುದ್ರ, ಸಂಹಾರಕರ್ತನಾಗಿರ್ತಕ್ಕಂತಹ ರುದ್ರ. ಆ ಮೃತ್ಯುವಿಗೂ ಮೃತ್ಯುನಾಗಿರ್ತಕ್ಕಂಥವನು. ಆ ಉಪನಿಷತ್ತು ಆ ರುದ್ರದೇವರನ್ನ ಮೃತ್ಯೋರ್ಯೋಪಸೇಚನಂ ಅಂತ ಭಗವಂತನನ್ನ ಹೊಗಳ್ತದೆ. ಏನು ಹೊಗಳ್ತದೆ ಅಂತ ಕೇಳಿದ್ರೆ, ಮೃತ್ಯು ಯಾರಿಗೆ ಉಪಸೇಚನವಾಗಿ ಉಳ್ಳವನು ಅವನು ಭಗವಂತ ಅಂತ. ಯಾರು ಮೃತ್ಯುವಿಗೆ ಉಪಸೇಚನ? ಭಗವಂತ ಸಂಹಾರ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ರುದ್ರದೇವರನ್ನ ಒಂದು ನಾವು ಪದಾರ್ಥಗಳನ್ನು ತಿನ್ನತಕ್ಕಂತಹ ಆಹಾರ ದ್ರವ್ಯಗಳನ್ನು ಒಂದು ವ್ಯವಸ್ಥಿತವಾಗಿ ನಾವು ಇಟ್ಟುಕೊಂಡ್ರೆ ಅದರಲ್ಲಿ ಒಂದು ಉಪಸೇಚನ, ನಾವು ನಾಲಿಗೆಗೆ ನೆಕ್ಕತಕ್ಕಂತಹ ಪದಾರ್ಥಗಳಲ್ಲಿ ಈ ಏನೆಲ್ಲ ಪದಾರ್ಥಗಳಿರ್ತವೆ ಅಂತಹ ಸ್ಥಾನದಲ್ಲಿ ರುದ್ರದೇವರನ್ನ ಭಗವಂತ ನುಂಗಿಬಿಡ್ತಾನಂತೆ. ಹಾಗಿರುವಾಗ ಭಗವಂತನಿಗೆ ಈ ಯಾವುದು ಕ್ಷುದ್ರವಾಗಿರತಕ್ಕಂತಹ ಜೀವಿಗಳವು ಅಥವಾ ಇನ್ನಿತರ ಯಾವುದು ಪಿಶಾಚಿಗಳು ಅಥವಾ ಇನ್ಯಾವುದು ರಾಕ್ಷಸರುಗಳು ಅವನಿಗೆ ಭಯವಿಲ್ಲ. ಅದನ್ನ ಹೇಳ್ತಾನಂತೆ, ಮೃತ್ಯುವಿಗೂ ಮೃತ್ಯುನಾಗಿರತಕ್ಕಂಥವನು ನಾನಾಗಿದ್ದೇನೆ. ಮನ್ನಾಮ ಸ್ಮರಣಾದೇತೆ ವಿಕ್ರವಂತಿ ದಿಶೋದಶ. ನನ್ನ ನಾಮವನ್ನು ಸ್ಮರಣೆ ಮಾಡಿದ್ರೇನೆ ಆ ಇಡೀ ಜಗತ್ತಲ್ಲಿರತಕ್ಕಂತಹ ಎಲ್ಲ ಜೀವಿಗಳು ಕೂಡ ದೂರಕ್ಕೆ ಹೋಗ್ತವೆ. ಇನ್ನು ಇದರಲ್ಲಿ ಅವನ ನಾಮಸ್ಮರಣೆಯನ್ನು ಮಾಡುವಾಗ ನಾರಾಯಣೋ ನಾಮ ನರೋದರಾಣ ಪ್ರಸಿದ್ಧ ಚೋರ ಕೈದ ಪೃಥಿವ್ಯಾಂ ಅನೇಕ ಜನ್ಮಾಜಿತ ಪಾಪ ಸಂಚಯಂ ಹರತ್ಯಜೇಯಂ ಸ್ಮೃತಮಾತ್ರೇವ ಅಂತ ಹೇಳಿಕೊಂಡು ಹೇಳ್ತಾಳಂತೆ. ಅಂದರೆ ಭಗವಂತನ ನಾಮಸ್ಮರಣೆಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಾರಾಯಣ ಅಂತ ಒಬ್ಬ ಚೋರ ಇದ್ದಾನಂತೆ. ಆ ಚೋರ ಎಂಥವನು ಚೋರ ಅಂತ ಕೇಳಿದ್ರೆ, ನಾರಾಯಣೋ ನಾಮ ನರೋದರಾಣ ಪ್ರಸಿದ್ಧ ಚೋರ, ದೊಡ್ಡ ಕಳ್ಳ ಅವನು. ಅವನೇನು ಮಾಡ್ತಾನೆ? ಅನೇಕ ಜನ್ಮ ಅರ್ಜಿತ ಪಾಪ ಸಂಚಯಂ. ನಾವು ಅನೇಕ ಜನ್ಮಗಳಿಂದ ನಾವು ಕೂಡಿ ಸಂಪಾದನೆ ಮಾಡಿರ್ತಕ್ಕಂತಹ ನಮ್ಮ ಏನು ನಮ್ಮ ಗಂಟಿದೆ, ಯಾವ ಗಂಟು? ಪಾಪಗಳ ಗಂಟೆ ಏನಿದೆ ಅದನ್ನು ಸ್ಮರಣೆ ಮಾಡಿದ್ರೇ ಆ ಎಲ್ಲವನ್ನು ಕೂಡ ದೂರಕ್ಕೆ ಮಾಡತಕ್ಕಂತಹ ಒಂದು ಭಗವಂತನ ಸಾಮರ್ಥ್ಯ. ಇನ್ನು ಅಂತಹ ಭಗವಂತನಿಗೆ ಈ ಯಾವ ರಾಕ್ಷಸರುಗಳದ್ದು ಅಥವಾ ಇದು ಯಾವುದರದ್ದು ಭಯ ಇಲ್ಲ. ಇನ್ನು ಮಯಾ ದೃಷ್ಟ ವರಾಕನ್ಯ. ಮತ್ತು ನಾನು ಯಾಕೆ ಇಷ್ಟು ನನಗೆ ಖೇದ ಆಗಿದೆ ಅಂತ ಕೇಳಿದ್ರೆ, ಮಯ ಕನ್ಯಾ ವರ ದೃಷ್ಟ ನಾಮ್ನ ಪದ್ಮಾವತೀಶು ಬಾ. ನಾನು ಒಬ್ಬ ಕನ್ಯೆಯನ್ನು ನೋಡಿದ್ದೇನೆ. ಆ ಕನ್ಯೆ ಎಂತವಳು ಅಂತ ಕೇಳಿದ್ರೆ, ಅವಳ ಹೆಸರೇನು ಅಂತ ಕೇಳಿದ್ರೆ, ಇಡೀ ಸೌಂದರ್ಯದ ಗಣಿ, ಆ ಸೌಂದರ್ಯದ ಗಣಿಯಾಗಿರತಕ್ಕಂತಹ ಪದ್ಮಾವತಿಯನ್ನು ನಾನು ನೋಡಿದ್ದೇನೆ. ಅದಕ್ಕೋಸ್ಕರ ನಾನು ಇಷ್ಟು ವ್ಯಥೆ ಪಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಬಕುಳಾದೇವಿಗೆ ಹೇಳ್ತಾಳೆ. ಅವಳನ್ನು ನೋಡಿ ಮನೋಭ್ರಾಂತ, ನನಗೆ ಮನಸ್ಸಿಗೆ ಭ್ರಾಂತಿ ಉಂಟಾಗಿದೆ. ಇನ್ನು ಕಾಮೋವಶಂಗತನ್, ನಾನು ಕಾಮಿತನಾಗಿದ್ದೇನೆ. ಇನ್ನು ಸ್ವರೂಪ ಸುಂದರಿ ಸುಬ್ರೂಂ, ಅವಳು ಸುಂದರಿ, ಜಗತ್ತಿನ ಏಕ ಸುಂದರಿ. ಲಕ್ಷ್ಮೀದೇವಿಗೆ ಸೌಂದರ್ಯವನ್ನು ಹೇಳಬೇಕಾ? ಲಕ್ಷ್ಮೀದೇವಿಯ ಸೌಂದರ್ಯವನ್ನು ವರ್ಣನೆ ಮಾಡುವಂತಹದ್ದು ಅದು ಅಪರಿಮಿತವಾಗಿರತಕ್ಕಂತಹದ್ದು. ಅವಳನ್ನು ಯಾವುದೋ ಒಂದು ನಾವು ವರ್ಣನೆ ಮಾಡುವಂಥದ್ದು ಸಾಧ್ಯ ಇಲ್ಲ. ಅಂತಹ ಶುಭ್ರೋಂ ನೀಲಾಲಕ ವಿರಾಜಿತಂ, ಅಂತಹ ಅದ್ಭುತವಾಗಿರ್ತಕ್ಕಂತಹ ಪದ್ಮಾವತಿಯನ್ನು ನೋಡಿದೆ. ಅವಳನ್ನು ನೋಡಿ ಅವಳನ್ನು ನನಗೆ ಮದುವೆ ಆಗಬೇಕು. ಅದಕ್ಕೋಸ್ಕರವಾಗಿ ಅವಳನ್ನು ನೀನು ಪದ್ಮಾವತಿಯನ್ನು ತಂದು ನನಗೆ ಮದುವೆಯನ್ನು ಮಾಡಿಸಬೇಕು ಅಂತ ಹೇಳಿಕೊಂಡು ಬಕುಳಾದೇವಿಗೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ನನಗೆ ಬಕುಳಾದೇವಿಯನ್ನು ತಂದು ನಾನು ಏನು ವ್ಯಥೆಯನ್ನು ಪಡ್ತಾ ಇದ್ದೇನಲ್ಲ, ಈ ವ್ಯಥೆಗೆ ಕಾರಣ ಆ ಪದ್ಮಾವತಿ ಅಂತ ಹೇಳಿಕೊಂಡು ಹೇಳ್ತಾನೆ. ಇನ್ನು ನನಗೆ ಆ ಬಕುಳಾದೇವಿ ಹೇಗೆ ಎಂಥವಳು ಅಂತ ಕೇಳಿದರೆ, ಎಷ್ಟೋ ನಾನು ಭಗವಂತ ಹೇಳ್ತಕ್ಕಂತಹ ಮಾತು ಹೇಗಿದೆ ಅಂತ ಕೇಳಿದರೆ, ಜನ್ಮಾರ್ಜಿತೇನೆಯ ಪುಣ್ಯೇನ, ನಾನು ಯಾವುದೋ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂತಹ ಪುಣ್ಯದಿಂದಾಗಿ ನನಗೆ ಅವಳು ಲಭಿಸ್ತಾಳೆ. ಅದಕ್ಕೋಸ್ಕರವಾಗಿ ಆ ಹುಡುಗಿಯನ್ನು ನೋಡಿದ್ದೇನೆ. ನೋಡಿದ್ರಿಂದಾಗಿ ನನಗೆ ನಾನು ಇಷ್ಟು
ನಾನು ತಪಸ್ಸನ್ನು ಮಾಡಿದ್ದೇನಲ್ವ, ಅವಳಿಗೋಸ್ಕರ ನಾನು ಬಂದಿದ್ದೇನಲ್ವ, ಅದು ನನಗೆ ಸಾರ್ಥಕ ಅಂತ ಅನಿಸ್ತಾ ಇದೆ. ನಾನು ಬಕುಳಾದೇವಿಯನ್ನು ನೋಡಿ ಬಕುಳಾದೇವಿಗೆ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ, ನನಗೆ ಪದ್ಮಾವತಿ ಬೇಕು, ಆ ಪದ್ಮಾವತಿಯನ್ನು ತಂದು ನನಗೆ ಮದುವೆಯನ್ನು ಮಾಡಿಸಬೇಕು ಅಂತ ಹೇಳಿಕೊಂಡು ಇದು ಜನ್ಮಜನ್ಮಾರಿದ ಪುಣ್ಯದ ಫಲದಿಂದಾಗಿ ನನಗೆ ಅವಳು ಸಿಕ್ಕವಳು ಅಂತ ಹೇಳಿಕೊಂಡು ಹೇಳ್ತಾನೆ. ಹೀಗೆ ಹೇಳಿದಾಗ ಒಂದು ಸಣ್ಣ ಒಂದು ವಿಚಾರವನ್ನು ಹೇಳ್ತಾರಂತೆ. ಮಾನವಂ ದೇಹಮಾಸಾದ್ಯ ತಾಂ ಕನ್ಯಾಂ ಕಕ್ಕುಮಾನಯೇತ್ ವಿನಾ ನಡವತಿಂ ಲೋಕೆ ಅನ್ನಪಾನ ವಿವರ್ಜಿತಂ. ಮಾನವಂ ದೇಹಮಾಸಾದ್ಯ, ಈ ಮನುಷ್ಯ ಧರ್ಮವನ್ನು ಹೊಂದಿರತಕ್ಕಂಥವರು ಯಾರೂ ಕೂಡ ಈ ಅನ್ನ ನೀರು ಇತ್ಯಾದಿಗಳನ್ನು ತಿಂದವನು ಯಾವುದನ್ನು ತಿನ್ನದೆ ಮಂದಬುದ್ಧಿಯಾಗಿರುವುದನ್ನು ಮಾತ್ರ ಅಂತಹ ಒಂದು ಹುಡುಗಿಯನ್ನು ಬಿಟ್ಟು ಬಿಡ್ತಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ರೂಪ, ಅಷ್ಟು ಆ ರೂಪವುಳ್ಳಂತಹ ಪದ್ಮಾವತಿಯನ್ನು ನೋಡಿದ್ದೇನೆ, ಅವಳನ್ನು ಯಾರು ಬಿಡ್ತಾರೆ? ಆ ಸೌಂದರ್ಯವನ್ನು ನೋಡಿದಾಗಲೇ ನಮಗೆ ಯಾರೂ ಸಹಿತ ಅವಳನ್ನು ಬಿಡಬೇಕು ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರವಾಗಿ ನಾನು ಈಗ ಈ ಮಾನವ ದೇಹವನ್ನು ಹೊಂದಿದ್ದೇನೆ, ಅದಕ್ಕೋಸ್ಕರವಾಗಿ ನನಗೆ ಅವಳು ಬೇಕೇ ಬೇಕು ಎಂಬುದಾಗಿ ಶ್ರೀನಿವಾಸ ಆ ಬಕುಳಾದೇವಿ ಹತ್ರ ಅವಳ ನನಗೆ ತಂದುಕೊಡು ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾನೆ. ಇನ್ನೂ ಅವಳು ಯಾರು ಅಂತ ಕೇಳಿದ್ರೆ ಹೇಳ್ತಾನೆ, ಕಿಮ್ ಅನಿತ್ಯೇನ ದೇಹನ ಕಾರ್ಯಹೀನೇನ ಮೇಸಕೆ ಕಟಯಾಶವರಾಂಗಿಂ ತಾಂ ಆಕಾಶ ನಪನಂದಿನಿ. ಈ ಅವಳಿಗೆ ಹೇಳ್ತಾ ಇದ್ದಾನೆ ಶ್ರೀನಿವಾಸ, ಇನ್ನು ಈ ಶರೀರ ಉಂಟಲ್ವ, ಇದು ಶರೀರಕ್ಕೆ ಸಾರ್ಥಕ್ಯ ಯಾವಾಗ ಗೊತ್ತುಂಟ, ನೀನು ಅವಳಂತಂದು ನನಗೆ ಮದುವೆ ಮಾಡಿಸಬೇಕು. ಆ ಮದುವೆ ಮಾಡಿಸಿದ್ರೆ ಮಾತ್ರ ನೀನು ಆಗ ಹುಟ್ಟಿದ್ದಕ್ಕೆ ನಿನ್ನ ಈ ದೇಹಕ್ಕೆ ಸಾರ್ಥಕ್ಯ ಎಂಬುದಾಗಿ ಶ್ರೀನಿವಾಸ ಹೇಳ್ತಾ ಇದ್ದಾನಂತೆ. ಈ ನಶ್ವರವಾಗಿರ್ತಕ್ಕಂಥ ಶರೀರದಿಂದಾಗಿ ಪ್ರಯೋಜನ ಬೇಕಲ್ವ, ನಿನಗೀಗ ಪ್ರಯೋಜನ ಅಂತ ಗೊತ್ತುಂಟ. ನಿನ್ನ ಈ ಶರೀರ ಹೊಂದಿಕೊಂಡದ್ದು ಯಾಕೆ ಏನಕ್ಕೆ ಅಂತ ಕೇಳಿದ್ರೆ, ನೀನು ಆಕಾಶರಾಜನ ಹತ್ರ ಹೋಗಿ ಅವಳ ಮಗಳನ್ನು ನನಗೋಸ್ಕರ ಕೇಳಿ ನೀನು ಮದುವೆ ಮಾಡಿಸಬೇಕು. ಆವಾಗ ನಿನಗೆ ಘಟಯಾಶ ವರಾಂಗಿ ಆಕಾಶನ ಬರಂದಿನಿ, ಆ ಆಕಾಶರಾಜನ ಮಗಳಾಗಿರತಕ್ಕಂತಹ ಆ ಪದ್ಮಾವತಿಯನ್ನು ನನಗೋಸ್ಕರ ಕೇಳಿಕೊಂಡು ತರುವುದೇ ನಿನಗೆ ಈ ಒಂದು ನಿನ್ನ ದೇಹಕ್ಕೆ ನಿನಗೆ ಸಾರ್ಥಕ್ಯ. ಅದಕ್ಕೋಸ್ಕರವಾಗಿ ಅದನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ತಾಮಿನ ನಜೀವಾಮಿ, ನಾನು ಅವಳಿಗೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಭಗವಂತನ ಒಂದೊಂದು ಮಾತುಗಳು ಕೂಡ ಅದ್ಭುತವಾಗಿರ್ತಕ್ಕಂತಹದ್ದು. ತಾಮಿನ ನಜೀವಾಮಿ ಸತ್ಯಮಿತ್ಯವಧಾರಯ, ಇದು ಸತ್ಯವಾಗಿರ್ತಕ್ಕಂತಹ ಮಾತು, ನನಗೆ ಅವಳು ಬೇಕು. ಹೇಗೆ ಒಂದು ಲೌಕಿಕವಾಗಿರ್ತಕ್ಕಂಥ ಒಬ್ಬ ಹುಡುಗ ಒಂದು ಕನ್ಯೆಯನ್ನು ನೋಡಿದಾಗ ಅವಳನ್ನು ಬೇಕು, ನಾನು ವರಿಸಬೇಕು ಕಾಮಿಸ್ತಾನೆಯೋ, ಅದೇ ರೀತಿಯಾಗಿ ಭಗವಂತ ಈ ಒಂದು ನಾಟಕವನ್ನು ಆಡ್ತಾ ಇದ್ದಾನೆ. ತಾಡಿತೋಹಂ ಶಿಲಾವರ್ಷಿ ಹತಾಶ್ವಪಿ ವರಾನನೆ, ನಾನು ಅವಳಿಂದ ಕಲ್ಲಿನಲ್ಲಿ ಹೊಡೀಲಿ, ಬೇಕಾದರೆ ಅವಳು ನನಗೆ ಕಲ್ಲಿಂದ ಹೊಡೆದರೂ ಕೂಡ, ಮತ್ತೆ ನನ್ನ ಆ ಕಲ್ಲುಗಳಿಂದಾಗಿ ನಾನು ಬಂದಿರತಕ್ಕಂತಹ ಕುದುರೆ ಅದು ಸತ್ರೂ ಕೂಡ ಪರವಾಗಿಲ್ಲ, ಆದರೆ ನನಗೆ ಮಾತ್ರ ಅವಳು ಬೇಕೇ ಬೇಕು ಎಂಬುದಾಗಿ ಒಂದು ರೀತಿಯಾಗಿ ಹೇಳ್ತಾ ಇದ್ದಾನೆ. ಇದು ತಾಡಿತೋಹಂ ಶಿಲಾವರ್ಷಿ, ಇದನ್ನು ತಾಮಿನ ನಜೀವಾಮಿ ಅಂತ ಹೇಳಿದ್ದಕ್ಕೆ ಏನು ಅಂತ ಕೇಳಿದರೆ, ಇದು ಕೇವಲ ಒಂದು ರೀತಿಯಾಗಿರ್ತಕ್ಕಂತಹ ಮೋಹ ನಟನೆ. ಇದು ಏನು ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ತಾನು ನೋಡ್ತಾ ಇದ್ದಾನೆ. ಅವನಿಗೆ ಆ ಒಂದು ವಿಷಯದಿಂದಾಗಿ ತಾನು ಆ ಭೃಗು ಮಹರ್ಷಿಗಳು ಬಂದಿರ್ತಾರೆ, ಆ ಭೃಗು ಮಹರ್ಷಿಗಳನ್ನು ಬಂದಿರತಕ್ಕಂತಹ ಭೃಗು ಮಹರ್ಷಿಗಳಿಂದಾಗಿ ಸ್ವಲ್ಪ ಅವಮಾನವನ್ನು ಮಾಡಿದ್ದರಿಂದಾಗಿ ಈ ಭಗವಂತ ಈ ರೀತಿಯಾಗಿರ್ತಕ್ಕಂಥ ಒಂದು ವಾಸವನ್ನು, ಅವನಿಗೆ ಯಾವುದೇ ವಾಸಗಳಿಲ್ಲ, ಅವನು ಈ ರೀತಿಯಾಗಿ ಹುತ್ತದಲ್ಲಿರುವಂತಹದ್ದು ಅಥವಾ ಇನ್ನಿತರ ಯಾವುದೋ ಒಂದು ಯಾವುದೋ ಒಂದು ಹುಡುಗಿಗೋಸ್ಕರವಾಗಿ ಪದ್ಮಾವತಿಗೋಸ್ಕರವಾಗಿ ಇಷ್ಟೆಲ್ಲ ತಾನು ಅಲೆದಾಡಿಕೊಂಡು ಈ ಎಲ್ಲ ಕಷ್ಟವನ್ನು ಅನುಭವಿಸಿದದ್ದು ಇದು ಕೇವಲ ನಟನೆ ಮಾತ್ರ ಎಂಬುದನ್ನು ಮತ್ತೆ ಅದನ್ನು ಹೇಳ್ತಾರೆ.
ಮಜ್ಜೀವನಂ ತದಾರ್ಥಾಯ. ಇದು ಯಾರು ಅಂತ ಕೇಳಿದರೆ ತದರ್ಥಾಯ ಜನಿತಂ ವೆಂಕಟಾಚಲೆ ಯಥಬೋಧ್ ಅವತಾರೋತ್ರ ಪದ್ಮಾವತ್ಯರ್ಥನೇ ವಚ. ನಾನು ಹುಟ್ಟಿದ್ಯಾಕೆ ಗೊತ್ತುಂಟ? ಪದ್ಮಾವತಿಗೋಸ್ಕರ ಹುಟ್ಟಿದ್ದು. ನಾನು ಜಗತ್ತಿನಲ್ಲಿ ಬಂದಿದ್ದೇನೆ ಅಂತ ಹೇಳಿದರೆ ಅದು ಪದ್ಮಾವತಿಗೋಸ್ಕರ. ಮಜ್ಜೀವನಂ ತದರ್ಥಾಯ, ನನ್ನ ಜೀವನ ಯಾರಿಗೋಸ್ಕರ? ಅವಳಿಗೋಸ್ಕರ ಇರತಕ್ಕಂತಹದ್ದು. ಇನ್ನು ಯಥೋ ಅವಭೂತ್ ಅವತಾರೋತ್ರ ಪದ್ಮಾವತ್ಯರ್ಥಮೇವ ಚ, ನಾನು ಹುಟ್ಟಿರತಕ್ಕಂತಹದ್ದು ಅವಳಿಗೋಸ್ಕರ ಅಂತ ಹೇಳಿಕೊಂಡು ಹೇಳ್ತಾನೆ. ಇಲ್ಲಿ ಎಲ್ಲ ಬೇರೆ ಬೇರೆ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ನೀನು ಜೀವನ ತದರ್ಥಾಯ ಅಂತ ಹೇಳಿದಾಗ ನಾನು ಇಲ್ಲಿ ಯಾಕೋಸ್ಕರ ಬಂದಿದ್ದೇನೆ ಅಂತ ಕೇಳಿದರೆ, ಅವಳು ನನಗೆ ತುಂಬ ಅವಮಾನವನ್ನು ಮಾಡಿದ್ದು, ಕಲ್ಲನ್ನಿಂದಾಗಿ ಹೊಡೆದು ಅಥವಾ ತುಂಬ ನಿಷ್ಠುರವಾಗಿ ಮಾತನಾಡಿದ್ದು, ಏನಾದರೂ ಕೂಡ ನಾನು ಅವಳನ್ನು ಮರೆಯುವಂತೆ ಕಾಣುವುದಿಲ್ಲ. ಒಂದು ರೀತಿಯಾಗಿ ಲೌಕಿಕವಾಗಿರತಕ್ಕಂಥ ಒಬ್ಬ ಹೇಗೆ ಜೀವನ ಇರ್ತಾನೋ ಅವನು ಒಂದು ಹುಡುಗಿಯನ್ನು, ಒಂದು ಕನ್ಯೆಯನ್ನು ನೋಡಿ ಯಾವ ರೀತಿಯಾಗಿ ನನಗೆ ಇವಳೇ ಸರ್ವಸ್ವ ಅಂತ ಹೇಳಿಕೊಂಡು ತಾನು ಭ್ರಮೆಯನ್ನು ಒಳಗಾಗ್ತಾನೋ, ಅದೇ ರೀತಿಯಾಗಿ ಇಲ್ಲಿ ಶ್ರೀನಿವಾಸ ನನಗೋಸ್ಕರ, ನನ್ನ ಜೀವನ ಯಾರಿಗೋಸ್ಕರ? ಅವಳಿಗೋಸ್ಕರ. ನಾನು ಅವಳಿಲ್ಲದೆ ನಾನು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ಹೇಳ್ತಾನೆ. ಹೀಗೆ ಹೇಳಿದಾಗ ಮತ್ತೆ ಪುನಃ ನಾನು ವೆಂಕಟಾಚಲದಿಂದ ಬಂದದ್ದು ಯಾಕೆ ಗೊತ್ತುಂಟ? ನಾನು ವೈಕುಂಠದಿಂದ ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ ಅಂತ ಕೇಳಿದರೆ, ಅವತಾರ ಹತ್ರ ನಾನಿಲ್ಲಿ ಅವತಾರವನ್ನು ಮಾಡಿದ್ಯಾರಿಗೋಸ್ಕರ? ಅವಳಿಗೋಸ್ಕರ. ನಾನೆಲ್ಲಂದ್ರೆ ವೈಕುಂಠದಲ್ಲಿ ಇರ್ತಿದ್ದೆ. ವೈಕುಂಠದಲ್ಲಿ ಇರುವವನು ಆ ವೈಕುಂಠವನ್ನು ಬಿಟ್ಟು ಈ ಕಾಡಿನಲ್ಲಿ, ಈ ಒಂದು ವಲ್ಮೀಕದಲ್ಲಿ, ಈ ಯಾವುದೋ ಒಂದು ಒದ್ದಾಟದಲ್ಲಿ ಹೀಗೆಲ್ಲ ನಾನು ಯಾರಿಂದಲೋ ಆ ಒಂದು ಏಟನ್ನು ತಿಂದುಕೊಂಡು, ಆ ಕೊಡಲಿಯ ಏಟನ್ನು ತಿಂದುಕೊಂಡು, ಪುನಃ ಇವಳಿಂದ ಆ ಕಲ್ಲಿನ ಏಟನ್ನು ತಿಂದುಕೊಂಡು, ಈ ರೀತಿಯಾಗಿಲ್ಲ ನನ್ನ ಜೀವನವನ್ನು ನಾನು ಹೊಂದಬೇಕಾ? ಆದರೆ ಬಂದಿದ್ದೇನೆ ಯಾಕೆ ಅಂತ ಕೇಳಿದರೆ, ಆ ಪದ್ಮಾವತಿಗೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಇನ್ನು ಒಂದು ವೇಳೆ ನಾನು ಇಲ್ಲಿಗೆ ಇವಳನ್ನು ಬಂದು ನಾನು ವಿವಾಹ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಬಂದಿರತಕ್ಕಂಥದ್ದೇ ವ್ಯರ್ಥ. ನಾನು ಬರಬೇಕಾಗಿಯೇ ಇರಲಿಲ್ಲ. ನಾನು ಇಲ್ಲಿ ಬಂದದ್ದು ಯಾಕೆ ಅಂತ ಕೇಳಿದರೆ ಅದಕ್ಕೋಸ್ಕರವಾಗಿ. ಇನ್ನು ಇನ್ನೊಂದು ಏನು ಅಂತ ಕೇಳಿದರೆ, ಇದಕ್ಕೆ ಸ್ವಲ್ಪ ಒಂದು ವಿಷಯವನ್ನು ಹೇಳ್ತಾನಂತೆ. ಪುತ್ರೋಮೇ ವೈರಮಾಪನ್ನ ಕಿಂಕೃತಂ ಪೂರ್ವಜನ್ಮನಿ ದೃಷ್ಟಿಹೀನೇನ ವಿಧನ ನಿರ್ಮಿತ ಕನ್ಯಕಾವರ. ಆ ಕಾಮನಿಗೀಗ ವೈರನಾಗಿದ್ದಾನೆ. ಏನು ಕಾಮ ವೈರ? ಯಾಕೆ ನನಗೆ ಕಾಮ ವೈರನಾಗಿದ್ದಾನೆ ಅಂತ ಕೇಳಿದರೆ, ನನ್ನ ಪುತ್ರನಾಗಿರತಕ್ಕಂಥ ಬ್ರಹ್ಮ ಅವನು ನನ್ನ ಮೇಲೆ ವೈರವನ್ನು ಮಾಡ್ತಾ ಇದ್ದಾನೆ. ಹೇಗೆ ಅಂತ ಕೇಳಿದರೆ, ಚತುರ್ಮುಖ ಅವನ ಸೃಷ್ಟಿಕರ್ತ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಪ್ರಸಿದ್ಧವಾಗಿ ಎಲ್ಲರೂ ಕೂಡ ಹೇಳುವಂಥದ್ದೇನು? ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡುವಂತಹದ್ದು. ಆ ಸೃಷ್ಟಿಯನ್ನು ಮಾಡುವಂತಹದ್ದು ಬ್ರಹ್ಮದೇವರು ಸೃಷ್ಟಿ ಮಾಡಿರತಕ್ಕಂತಹ ಪದ್ಮಾವತಿ. ಅವನಿಗೆ ಒಂದು ವೇಳೆ ಆ ಕನ್ಯೆ ಇದ್ದಿದ್ದರೆ ಈಗ ಈ ಸೌಂದರ್ಯವತಿವಾಗಿರತಕ್ಕಂತಹ ಪದ್ಮಾವತಿಯನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಆ ಪದ್ಮಾವತಿಯನ್ನು ಸೃಷ್ಟಿ ಮಾಡಿ ನಾನು ಅವಳ ಸೌಂದರ್ಯಕ್ಕೆ ಒಳಗಾಗಿ ಅವಳಿಂದಾಗಿ ಪೀಡಿತನಾಗುವಂತೆ ಮಾಡ್ತಾ ಇದ್ದಾನೆ. ಅವನು ಯಾಕೆ ಹೀಗೆ ಮಾಡ್ತಾ ಇದ್ದ? ಇನ್ನು ಇವಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದರೆ, ಇವಳನ್ನು ನೋಡಿಲ್ಲ ಅಂತ ಹೇಳಿದ್ಮೇಲೆ ಅವನಿಗೂ ಸಹಿತ ಒಂದು ರೀತಿಯಾಗಿ ದೃಷ್ಟಿಹೀನ. ಹೀಗೆ ಒಂದು ರೀತಿಯಾಗಿ ಆ ಭಗವಂತನಿಗೂ ಆ ಚತುರ್ಮುಖನಾಗಿರ್ತಕ್ಕಂಥ ಬ್ರಹ್ಮನಿಗೂ ಕೂಡ ದೃಷ್ಟಿ ಇಲ್ಲ. ಇನ್ನು ಅವಳಿಗೆ ಈ ರೀತಿಯಾಗಿ ಒಂದು ಸೌಂದರ್ಯವನ್ನು ನೀಡಿ ಅವಳನ್ನು ಈ ರೀತಿಯಾಗೆಲ್ಲ ಸೃಷ್ಟಿಯನ್ನು ಮಾಡಿ ನನ್ನನ್ನು ಆ ಕಾಮನ ಪೀಡೆಗೆ ಒಳಗಾಗುವಂತೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಆ ಬ್ರಹ್ಮದೇವರು ಕೂಡ ನನ್ನ ವಿಷಯದಲ್ಲಿ ಒಂದು ರೀತಿಯಾಗಿ ವಿರುದ್ಧನಾಗಿದ್ದಾನೆ ಅಂತ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಕಣ್ಣಿನಲ್ಲಿರತಕ್ಕಂಥ ಬ್ರಹ್ಮನು ಈ ಶ್ರೇಷ್ಠರಾಗಿರ್ತಕ್ಕಂಥ ಸ್ಫುರದ್ರೂಪಿಯಾಗಿರ್ತಕ್ಕಂತಹ ಪದ್ಮಾವತಿಯನ್ನು, ಈ ಕನ್ಯೆಯನ್ನು ಯಾಕೆ ತಾನೇ ಸೃಷ್ಟಿಸಿದ್ದಾನೆ ಅಂತ ಹೇಳಿಕೊಂಡು ಆ ಬಕುಳಾದೇವಿ ಹತ್ರ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಇನ್ನು ನನಗೆ ಸಿಗಬೇಕು ಅಂತ ಇರಲಿಲ್ಲ, ಇದು ಅನಾಯಾಸವಾಗಿ ಸಿಕ್ಕಿರತಕ್ಕಂಥ
ಹೇಳ್ತಕ್ಕಂಥದ್ದು. ಯಾಕೆ ಅಂತ ಕೇಳಿದರೆ, ನಾನು ಬೇಟೆಗೆ ಬಂದಿರತಕ್ಕಂಥವನು, ಅವಳು ಯಾವುದೋ ರಾಜಕುಮಾರಿ, ತಾನು ತನ್ನ ಒಂದು ವ್ಯವಹಾರಕ್ಕೋಸ್ಕರವಾಗಿ ತಾನು ಕಾಡಿಗೆ ಬಂದಿದ್ದಾಳೆ. ಕಾಡಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಯಾವುದೋ ಆನೆಯನ್ನು ಬೇಟೆಯಾಡಿಕೊಂಡು ಬಂದಿರತಕ್ಕಂಥವನು. ಆ ಆನೆ ನನ್ನಿಂದ ಅಂತರ್ಧಾನವಾಯಿತು, ಅದು ಕಾಡಿನಲ್ಲಿ ಎಲ್ಲಿಗೋ ಅಗೋಚರವಾಗಿ ಹೋಗಿಬಿಟ್ಟಿತು. ತದನಂತರ ನನಗೆ ಸಿಕ್ಕಿದ್ಯಾರು ಅಂತ ಕೇಳಿದ್ರೆ ಇವಳು. ಹಾಗೆ ಈ ಕನ್ಯೆ ನನಗೆ ಸಿಗಬೇಕು ಅಂತಲೇ ಇದು ವಿಧಿ ನಿಶ್ಚಿತವಾಗಿರತಕ್ಕಂಥದ್ದು. ಇನ್ನು ಈ ಬ್ರಹ್ಮದೇವರು ಯಾಕೆ ನನ್ನ ವಿಷಯದಲ್ಲಿ ಈ ರೀತಿಯಾಗಿ ನಡೀತಾ ಇದ್ದಾನೆ, ಬ್ರಹ್ಮದೇವರು ನನ್ನನ್ನು ನೋಡಿ ಯಾಕೆ ಈ ರೀತಿಯಾಗಿ ವೈರವನ್ನು ತಾಳ್ತಾ ಇದ್ದಾನೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಎಂಬುದಾಗಿ ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರೇಯಪದಿಭಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ. ಬ್ರಹ್ಮಣ ಪಿತರಂ ವಂದೇ, ಬ್ರಹ್ಮದೇವರಿಗೂ ತಂದೆ ಆಗಿರ್ತಕ್ಕಂಥವನು ಭಗವಂತ. ಅಂತಹ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ವಿಷಯದಲ್ಲಿ ಬ್ರಹ್ಮದೇವರು ಒಂದು ರೀತಿಯಾಗಿ ಕಣ್ಣಿನವರಂತೆ ನಡೆಸ್ತಾ ಇದ್ದಾರೆ. ಅವನು ನನ್ನಲ್ಲಿ ಯಾಕೆ ಈ ರೀತಿಯಾಗಿ ವೈರವನ್ನು ತಾಳ್ತಾ ಇದ್ದಾನೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಕೊಂಡು ಒಂದು ರೀತಿಯಾಗಿ ಹೇಳ್ತಾ ಇದ್ದಾನೆ. ಇನ್ನು ಈ ಕನ್ಯೆ ನನಗೆ ಸಿಗಬೇಕು, ಆದರೆ ಬ್ರಹ್ಮದೇವರು ಏನು ಮಾಡ್ತಾ ಇದ್ದಾರೆ, ಈ ಕನ್ಯೆ ನನಗೆ ಸಿಗಬಾರ್ದು ಅಂತ ಅವರ ಆಲೋಚನೆ ಇದೆ. ಯಾಕೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನೀನು ನನಗೆ, ಈ ಬಕುಳಾದೇವಿಯೇ ನೀನು ನನಗೆ ಈ ವಿಷಯದಲ್ಲಿ ಸಹಕಾರವನ್ನು ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಹೇಳ್ತಾನೆ ಅವನು, ನೀನು ಒಂದು ವೇಳೆ ಈ ರೀತಿಯಾಗಿ ನನಗೋಸ್ಕರ ಮಾಡಿಲ್ಲ ಅಂತ ಹೇಳಿದ್ರೆ, ನಕರಿಷ್ಯತಿ ಚೇತ್ ತದಾಮಿ ಮರಣಂ ಧ್ರುವಂ, ನಾನು ಸಾಯ್ತೇನೆ. ಮರಣೇ ಜೀವನೋಪಾಯಂ ಏ ಕುರುವಂತೆ ನರೋತ್ತಮ. ನನ್ನಂಥವರು ಏನು ಮಾಡ್ತಾರೆ, ಒಂದು ಕನ್ಯೆ ಸಿಗಲಿಲ್ಲ ಅಂತ ಹೇಳಿದರೆ ನಾನು ಮರಣವೇ ಆಗುವುದು. ಯಾಕೆ, ನನಗೆ ಆ ಕನ್ಯೆ ಸಿಗಬೇಕು. ಆ ಕನ್ಯೆ ಸಿಕ್ಕಿಲ್ಲ ಅಂತ ಹೇಳಿದ್ಮೇಲೆ ನನ್ನ ಜೀವನವಾದರೂ ಯಾವ ಕಾರಣಕ್ಕೋಸ್ಕರ? ಅದಕ್ಕೋಸ್ಕರ ನಾನು ಸಾಯುವುದಕ್ಕೂ ಸಹ ಸಿದ್ಧನಾಗಿದ್ದೇನೆ. ನಾನು ಈಗ ಎರಡೂ ಕೂಡ ನಿನ್ನ ಕೈಯಲ್ಲಿ ಉಂಟು, ನಾನು ಸಾಯಬೇಕು, ಬದುಕಬೇಕು. ಇದನ್ನು ಎರಡನ್ನೂ ಕೂಡ ಈಗ ನೀನು ನಿಶ್ಚಯ ಮಾಡಬೇಕು. ಅದಕ್ಕೋಸ್ಕರವಾಗಿ ನನಗೆ ನಾನು ಬದುಕಬೇಕು ಅಂತ ನನಗೆ ಆಸೆ ಇದೆ. ನಾನು ಬದುಕಬೇಕು ಅಂತ ಆಸೆ ಇದ್ದರೆ ಏನಾಗಬೇಕು, ನನಗೆ ಅವಳು ಸಿಗಬೇಕು. ಅವಳು ಸಿಗುವುದಕ್ಕೆ ಯಾರು ನನಗೆ ಉಪಕಾರವನ್ನು ಮಾಡ್ತಾರೋ ಅವರೇ ಉತ್ತಮರು ಅಂತ ಹೇಳಿಕೊಂಡು ನಾನು ತೀರ್ಮಾನವನ್ನು ಮಾಡ್ತೇನೆ. ಇನ್ನು ಅಂಥವರಿಗೆ ಏನಾಗಿದೆ ಅಂತ ಕೇಳಿದರೆ, ಅವರಿಗೆ ವಿಮಾನ ಮೂಲಕವಾಗಿ ಸ್ವರ್ಗವನ್ನು ಹೊಂದಿದ್ದು. ಅವರು ನನಗೆ ಯಾರು ಈ ಒಂದು ಪದ್ಮಾವತಿಯನ್ನು ಹೊಂದುವಲ್ಲಿ ಯಾರು ನನಗೆ ಉಪಕಾರವನ್ನು ಮಾಡ್ತಾರೋ ಅವರು ಪುಣ್ಯದ ಫಲದಿಂದಾಗಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಇನ್ನು ಧರ್ಮಾರ್ಥಗಳ ನಿಮಿತ್ತವಾಗಿ ಅವರು ಸ್ವರ್ಗಾದಿಗಳನ್ನು ಹೊಂತಾರೆ. ನಿನಗೆ ಸ್ವರ್ಗಾದಿಗಳು ಬೇಕಲ್ವ, ಅದಕ್ಕೋಸ್ಕರವಾಗಿ ನಾನು ಹೇಳಿರ್ತಕ್ಕಂಥ ಈ ಧರ್ಮ ಮಾರ್ಗ ಇದೆ, ಅದನ್ನೇನು ಆಶ್ರಯಿಸಬೇಕು ಅಂತ ಹೇಳಿಕೊಂಡು ಹೇಳ್ತಾನೆ. ಇನ್ನು ಇಷ್ಟು ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಇವನು ಮತ್ತೆ ಪುನಃ ಹೇಳ್ತಾಳಂತೆ ಬಕುಳಾದೇವಿಗೆ, ನಾನು ಇನ್ನೂ ನನಗೆ ಏನು ಹೇಳಬೇಕು ಅಂತಿಲ್ಲ, ನನ್ನ ಇಷ್ಟು ಮಾತುಗಳು ನಿನಗೆ ಸಾಕು ಅಂತ ಅನಿಸ್ತಾ ಇದೆ. ಇನ್ನು ನನಗೆ ಪದ್ಮಾವತಿಯ ಸಂಬಂಧದಲ್ಲಿ ಎಷ್ಟು ನನಗೆ ಆಸೆ ಇದೆ ನಿನಗೆ ಗೊತ್ತಾಗಿದೆ. ನಾನು ನನ್ನ ಮಾತನ್ನು, ನನ್ನ ಒಳಗಿರತಕ್ಕಂತಹ ಆಸೆಯನ್ನು ನನಗೆ ಪೂರ್ಣವಾಗಿ ಅದನ್ನು ಹೇಳಿದ್ದೇನೆ. ಇನ್ನು ನಾನು ನಿನಗೆ ಏನು ಅಜಿತಕ್ಕಿಂತ ಅಧಿಕವಾಗಿ ಹೇಳಬೇಕು ಅಂತಿಲ್ಲ. ನೀನು ತೊಮ್ಮೆ ಮಾತಾ ಪಿತಾ ಭ್ರಾತ ಮಾತುಲ ಎಲ್ಲವೂ ನೀನೇ. ಏನು ಆ ಬಕುಳಾದೇವಿಯನ್ನು ಶ್ರೀನಿವಾಸ ಹೇಳ್ತಾನಂತೆ, ನೀನೇ ಸರ್ವಸ್ವ ಅಂತ ಹೇಳಿಕೊಂಡು ಹೇಳ್ತಾನಂತೆ. ಇನ್ನು ಹೇಗೆ ಅಂತ ಕೇಳಿದರೆ, ತ್ವಂ ಪ್ರಹ್ಲಾದ ತ್ವಂ ಅಕ್ರೂರಸ್ತ್ವಂ ಧ್ರುವಸ್ತ್ವಂ ಗಜೇಶ್ವರ ತ್ವಮದ್ಭವೋ ತ್ವಂ ಭಕ್ತಶ್ಚ ತ್ವಂ ಕಿರೀಟಿ ಬಲಿ ಅಜಾಬಿಳೋ ದ್ರೌಪದಿ ಚ ಭಕ್ತೋ ಮೇ ತ್ವಾಂ ವಿಭೀಷಣ ಏತೇ ಪ್ರಣತಮಾ ಭಕ್ತ ಅನ್ನೇ ಭಕ್ತಾತೆ ಜದಿ. ಇವರೆಲ್ಲ ಹೇಗೆ ಗೊತ್ತಾ ನನಗೆ? ಪ್ರಹ್ಲಾದ, ಅಕ್ರೂರ, ಧ್ರುವ, ಗಜೇಂದ್ರ, ಉದ್ಧವ, ಅರ್ಜುನ, ಬಲಿ ಇವರೆಲ್ಲ ಅತ್ಯುತ್ತಮವಾಗಿರ್ತಕ್ಕಂತಹ ಭಕ್ತರು. ಅವರು ಹೇಗೆ ನನ್ನ ಭಕ್ತರು, ಅದೇ ರೀತಿಯಾಗಿ ನಾನು ಪ್ರಾಣಸಮಾನಾಗಿರ್ತಕ್ಕಂಥವರು. ಇನ್ನೂ ಇತರವಾಗಿರ್ತಕ್ಕಂಥ ಭಕ್ತರಲ್ಲಿ ಯಾರಿದ್ದಾರೋ ಅದೆಲ್ಲವೂ ಕೂಡ ನೀನೇ ಆಗಿದ್ಯಾ ಅಂತ ಹೇಳಿಕೊಂಡು ಆ ಶ್ರೀನಿವಾಸ ಬಕುಳಾದೇವಿ ಹತ್ರ ಹೇಳ್ತಾನಂತೆ, ನೀನು ಈಗ ಏನು ಮಾಡಬೇಕು ಅಂತುಂಟ?
ನನಗೀಗ ಏನಿಲ್ಲ. ಮತ್ತು ದುಃಖದ್ದು ವ್ಯಪನೋದಾಯ, ನನಗೆ ದುಃಖ. ಈ ಬ್ರಹ್ಮನನ್ನ ಬಕುಳೆಗೆ ಹೇಳ್ತಾನಂತೆ, ನಿನ್ನನ್ನು ಸೃಷ್ಟಿ ಮಾಡಿದ್ದೆ ಆಗುತ್ತುಂಟ ಬ್ರಹ್ಮ, ನನಗೋಸ್ಕರ ನನ್ನ ದುಃಖ ಪರಿಹಾರಕ್ಕೋಸ್ಕರ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ನಾನು ದುಃಖಿತನಾಗಿದ್ದೇನೆ, ನನಗೆ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಯಾರಾದರೂ ಬೇಕಲ್ವಾ? ನನ್ನ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಇರತಕ್ಕಂಥವಳು ನೀನು. ಈ ಬಕುಳಾದೇವಿಯ ಮೂಲಕವಾಗಿ ನೀನು ಏನು ಮಾಡಬೇಕು? ನಿನ್ನ ಮೂಲಕವಾಗಿ ಎಲ್ಲ ನನ್ನ ದುಃಖಗಳು, ವ್ಯಸನಗಳು ಏನೆಲ್ಲ ನಾನು ಅನುಭವಿಸ್ತಾ ಇದ್ದೇನೆಯೋ ಅದೆಲ್ಲವನ್ನೂ ಕೂಡ ನಿನ್ನ ಮೂಲಕವಾಗಿ ನಾನು ಪರಿಹಾರ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಇನ್ನು ಏನು ಗೊತ್ತುಂಟ? ನೀನು ನನ್ನ ಮದುವೆಯನ್ನು ಮಾಡಿಸಿದರೆ ನಿನಗೆ ಫಲ ಏನು ಗೊತ್ತುಂಟ? ಒಳ್ಳೆಯ ಫಲಗಳುಂಟು. ಅದನ್ನು ಹೇಳ್ತಾನಂತೆ. ಸುವರ್ಣ ತಿಲದಾನ ಸಮಂ ಮಾಂಗಲ್ಯವನ್ನು ಕನ್ಯಾ ದೊಡ್ಡ ಸಂತೋಷಂ ಲಭತೆ ನಾತ್ಸಂಶಯ. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಬಕುಳಾದೇವಿಯೇ, ನೀನು ನನಗೆ ಮದುವೆಯನ್ನು ಮಾಡಿಸಿದರೆ ಸುವರ್ಣದಾನ, ಇನ್ನು ನೀನು ಇದರ ಯಾವ ದಾನವನ್ನು ನಾವು ಸಾಯತಕ್ಕಂಥ ಸಂದರ್ಭದಲ್ಲಿ ಈ ದಾನಗಳನ್ನು ನಾವೇ ಕೊಟ್ಟು ಸಾಯಬೇಕು ಅಂತ ನಮಗೆ ಶಾಸ್ತ್ರಗಳೆಲ್ಲವೂ ಕೂಡ ವಿಧಿಸ್ತದೆ. ಸುವರ್ಣ, ತಿಲ, ಗೋ, ಭೂ, ತಿಲ ಹೀಗೆಲ್ಲ ನಾವೇ ದಾನ ಕೊಟ್ಟುಕೊಂಡು ಕೊನೆಗೆ ನಾವೇ ನಮ್ಮ ಕರ್ಣ ಸೂಕ್ತಾದಿಗಳನ್ನು ನಾವೇ ಹೇಳಿ ತನ್ಮೂಲಕವಾಗಿ ಇಂದ್ರ ಆಯೇಂದೋ ಪರಿಸ್ರವ ಅಂತ ಹೇಳಿಕೊಂಡು ಆ ಕರ್ಣ ಸೂಕ್ತ ಹೇಳ್ತದೆ. ಇಂದ್ರ ಆಯೇಂದೋ ಪರಿಸ್ರವ, ಹೇ ಇಂದ್ರ, ಇಂದ್ರ ಅಂತ ಹೇಳಿದರೆ ಭಗವಂತ, ಇಂದ್ರಾಯ ಇಂದೋ ಪರಿಸ್ರವ, ನನ್ನ ಪ್ರಾಣವನ್ನು ಭಗವಂತನ ಕಡೆಗೆ ಕೊಂಡು ಹೋಗು ಅಂತ ಹೇಳಿಕೊಂಡು ಭಗವಂತನ ಹತ್ರ ಕರ್ಣ ಸೂಕ್ತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತದೆ. ಅದೇ ರೀತಿಯಾಗಿ ನಾವು ನಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಪ್ರಾಣವನ್ನು ಬಿಡಬೇಕು ಅಂತ ಹೇಳ್ತಾರೆ. ಇಲ್ಲೀಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ನೀನೀಗ ಒಂದು ವೇಳೆ ಏನು ನನ್ನ ಮದುವೆಯನ್ನು ಆ ಪದ್ಮಾವತಿಯ ಜೊತೆಗೆ ಮಾಡಿಸಿದ್ರಿ ಅಂತ ಹೇಳಿದರೆ, ಸುವರ್ಣ ತಿಲದಾನ ಸಮಂ ಮಾಂಗಲ್ಯವನ್ನು, ಸುವರ್ಣದಾನವನ್ನು ಕೊಟ್ಟರೆ, ತಿಲದಾನವನ್ನು ಕೊಟ್ಟರೆ, ಇನ್ನಿತರ ಏನೆಲ್ಲ ನೀನು ದಾನ ಕೊಡ್ತೀಯೋ ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥ ಫಲ ನೀನು ನನ್ನ ಮದುವೆಯನ್ನು ಪದ್ಮಾವತಿ ಜೊತೆಗೆ ಮಾಡಿಸಿದರೆ ನಿನಗೆ ಉಂಟು. ಇನ್ನು ಒಂದು ವಿವಾಹವನ್ನು ಮಾಡಿಸಿದರೆ, ಅಂದರೆ ನನಗೆ ನನ್ನ ವಿವಾಹವನ್ನು ಪದ್ಮಾವತಿಯ ಜೊತೆಗೆ ನನ್ನ ವಿವಾಹವನ್ನು ಮಾಡಿಸಿದ್ದಿ ಅಂತ ಹೇಳಿದರೆ ಆವಾಗ ನಿನಗೆ ಅದಕ್ಕಿಂತ ಅಧಿಕವಾಗಿರ್ತಕ್ಕಂತಹ ಪುಣ್ಯ ನಿನಗೆ ಸಿಗ್ತದೆ. ಅದಕ್ಕೋಸ್ಕರ ನೀನು ಏನು ಮಾಡಬೇಕು? ಆ ಎಲ್ಲ ಪುಣ್ಯಗಳು ಬೇಕಲ್ವ, ಅದಕ್ಕೋಸ್ಕರ ನನ್ನ ವಿವಾಹವನ್ನು ನೀನು ಆ ಪದ್ಮಾವತಿಯ ಜೊತೆಗೆ ಮಾಡಿಸು ಅಂತ ಹೇಳಿಕೊಂಡು ಈ ರೀತಿಯಾಗಿ ಕನ್ಯಾ ದೊಡ್ಡಾದ ಸಂತೋಷಂ ಲಭತೆ. ನಾನು ಕನ್ಯೆ ನೋಡಿದ್ದೇನಲ್ವ, ನನಗೆ ಕನ್ಯೆಯನ್ನು ನೋಡಿ ನನಗೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನೀನು ಏನು ಮಾಡಬೇಕು? ಅವಳ ಜೊತೆಗೆ ನನ್ನ ಮದುವೆಯನ್ನು ಮಾಡಿಸಬೇಕು ಅಂತ ಹೇಳಿಕೊಂಡು ತುಂಬ ದೊಡ್ಡದಾಗಿ ಶ್ರೀನಿವಾಸ ಮಾತನಾಡಿದ. ಇಷ್ಟು ಹೇಳಿದ ಮೇಲೆ ಬಕುಳೆ ಮಾತಾಡ್ತಾಳೆ. ಏನು ಹೇಳ್ತಾಳೆ ಅಂತ ಕೇಳಿದರೆ, ಕುತ್ರ ಅಸ್ತೆ, ಎಲ್ಲಿದ್ದಾಳೆ ಅವಳು? ಕುತ್ರ, ಅವಳು ಜಗದಾಧಾರ, ಅವಳಿಗೆ ಗೊತ್ತಿದೆ ಜಗತ್ತಿಗೆ ಆಧಾರ ಅಂತ ಹೇಳಿಕೊಂಡು ಅವನನ್ನು ಸಂಬೋಧನೆ ಮಾಡ್ತಾಳೆ. ಇಡೀ ಜಗತ್ತಿಗೆ ಆಧಾರವನ್ನು ಈ ರೀತಿಯಾಗಿ ನಾಟಕವನ್ನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಅವಳು ಹೇಳುವಾಗಲೇ ಪುತ್ರಾಸ್ತೆ ಜಗದಾಧಾರ ತ್ವಯಾ ಎತ್ರ ನಿರೀಕ್ಷಿತ, ನೀನು ಅವಳನ್ನು ಎಲ್ಲಿ ನೋಡಿದ್ಯಾ? ತನ್ನ ಮಾರ್ಗಂಬದ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನನಗೊಂದು ಮಾರ್ಗವನ್ನು ಹೇಳು. ಗಚ್ಚಾಮಿ ಕರುಣಾನಿದೆ. ಅವಳನ್ನು ಬಕುಳಾದೇವಿ ಭಗವಂತನನ್ನು ಸಂಬೋಧನೆ ಮಾಡುವಾಗಲೇ ಗೊತ್ತಾಗಿದೆ. ಹೇ ಕರುಣಾನಿದೆ, ಹೇ ಗೋವಿಂದ, ಜಗದಾಧಾರ, ಈ ರೀತಿಯಾಗಿ ಅವನನ್ನು ಸಂಬೋಧನೆ ಮಾಡ್ತಾ ಇದ್ದಾಳೆ. ನೀನು ಈಗ ಒಂದು ರೀತಿಯಾಗಿ ಈ ರೀತಿಯಾಗಿ ಒದ್ದಾಡ್ತಾ ಇದ್ದಲ್ವ, ಅವಳ ಮಾರ್ಗವನ್ನು ನನಗೆ ಹೇಳಪ್ಪ, ಅವಳನ್ನು ಹುಡುಕಿಕೊಂಡು ನಾನು ಹೋಗ್ತೇನೆ ಅಂತ ಹೇಳಿಕೊಂಡು ಹೇಳ್ತಾಳೆ. ಇನ್ನು ಅವಳನ್ನು ಇನ್ನೊಂದು ಕೇಳ್ತಾಳೆ. ಬಕುಳಾದೇವಿ ಶ್ರೀನಿವಾಸನ ಹತ್ರ ಒಂದನ್ನು ಕೇಳ್ತಾಳಂತೆ. ಕಾಸಾಪೂರ್ವಂ ಕಿಮರ್ಥಂ ಕನ್ಯಕಾ ಜನಿತಾ ಭುವಿ ತದ್ವೃತ್ತವ ಕಿಲಂ ಬ್ರೂಹಿ ಸತ್ಯೇ ನಮ್ಮ ಕೇಶವ. ಹೇ ಕೇಶವ, ಕಂ, ಕೇಶವ ಶಬ್ದಕ್ಕೆ ಕಂ
ಕಮ್ ಅಂತ ಹೇಳಿದ್ರೆ ಬ್ರಹ್ಮಾದಿಗಳನ್ನು, ಈಶ ಅಂತ ಹೇಳಿದರೆ ರುದ್ರಾದಿಗಳನ್ನು, ಅವರಿಗೆ ಜ್ಞಾನವನ್ನು ಕೊಡುವವನು, ಅವರನ್ನು ನಿಯಮನೆ ಮಾಡುವವನು ಕೇಶವ ಅಂತ ಹೇಳಿದ್ರೆ ಅದರಿಂದ ನಮಗೆ ಗೊತ್ತಾಗ್ತದೆ. ಇನ್ನು ಅವಳು ಯಾರು, ನೀನೀಗ ಅವಳಿಗೋಸ್ಕರ ಇಷ್ಟೆಲ್ಲ ಒಂದು ಮನಸ್ಸಿನಿಂದ ಅವಳನ್ನು ಬಯಸ್ತಾ ಇದೆಯಾ ಅಂತ ಹೇಳಿದ್ರೆ ಅವ್ಳು ಯಾರು ಅಂತ ನನಗಾಗಬೇಕು. ಅವಳು ಯಾರು, ಅವಳ ಪೂರ್ವ ವೃತ್ತಾಂತ ಏನು, ಅವಳು ಹಿಂದಿನ ಜನ್ಮದಲ್ಲಿ ಏನಾಗಿದ್ಲು, ಅವಳೀಗ ಯಾವ ಕಾರಣಕ್ಕೋದಿಂದಾಗಿ ಈ ಭೂಮಿಯಲ್ಲಿ ಹುಟ್ಟಿದ್ದಾಳೆ, ಇದನ್ನು ನನಗೆ ನೀನು ಹೇಳಬೇಕು, ಈ ವಿಷಯವನ್ನು ನನಗೆ ಹೇಳಬೇಕು ಅಂತ ಹೇಳಿಕೊಂಡು ಬಕುಳಾದೇವಿ ಆ ಶ್ರೀನಿವಾಸನ ಹತ್ರ ಹೇಳ್ತಾಳೆ. ಇಷ್ಟು ಹೇಳಿದ ಮೇಲೆ ದಯಾಜ್ಞಪ್ತೋ ವಿರಿಂಚೀಶ ವಿರತಾಂಗ್ರಿ ಸರೋರೋಹ ವಾಚ ವಚನಂಬಂಧಂ ಬಕುಲಾಂತ ಅರಣೀ ಸುಖಂ. ಆ ಬಕುಳಾದೇವಿ ತನ್ನಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಬಕುಳಾದೇವಿಗೋಸ್ಕರವಾಗಿ ಇಡೀ ಬ್ರಹ್ಮರುದ್ರಾದಿಗಳಿಂದ ವಂದಿತನಾಗಿರತಕ್ಕಂಥವನು, ಯಾರಿಂದಲೂ ಕೂಡ ಇಡೀ ಜಗತ್ತನ್ನು ನಿಯಮನೆ ಮಾಡಲಿಕ್ಕಾಗದೇ ಇರತಕ್ಕಂಥ ಜಗತ್ತನ್ನು ನಿಯಮನೆ ಮಾಡುವವನು. ಅಂತಹ ಭಗವಂತನನ್ನು ಆ ಬಕುಳಾದೇವಿಯನ್ನು ಕುರಿತು ಭಗವಂತ ಮಾತನಾಡ್ತಾನಂತೆ. ಏನು, ಯಾರು ಅಂತ ಕೇಳಿದ್ರೆ ನಿಂಗೀಗ ಯಾರು ಪದ್ಮಾವತಿ ಯಾರು ಅಂತ ಬೇಕಲ್ವಾ? ಸರಿ, ಆ ಪದ್ಮಾವತಿ ಯಾರು ಅಂತ ಹೇಳ್ತೇನೆ. ಶುಣಬಾಲೆ, ಅವಳನ್ನು ಸಂಬೋಧನೆ ಮಾಡಿಕೊಂಡು ಬಾಲೆ ಅಂತ ಹೇಳಿಕೊಂಡು ಸಂಬೋಧನೆ ಮಾಡ್ತಾ ಇದ್ದಾನೆ. ಸಂಬೋಧನೆ ಮಾಡಿಕೊಂಡು ಅವಳು ತ್ರೇತಾಯಾಮ್ ರಾಮರೂಪೇಣ ಅವತಾರ ಉಪಾಗತಃ. ಅವಳು ಯಾರು ಅಂತ ಕೇಳಿದರೆ, ನಾನು ತ್ರೇತಾಯುಗದಲ್ಲಿ ರಾಮನಾಗಿದ್ದೆ. ನಾನು ರಾಮನಾಗಿದ್ದಾಗ ಅವಳು ಯಾರು ಅಂತ ಕೇಳಿದರೆ, ನಾನು ಪಿತೃಮಾತ್ರ ವಚಶ್ರುತ್ವ, ನಾನು ದಂಡಕಾರಣ್ಯವನ್ನು ಸೇರಿಕೊಂಡೆ, ಲಕ್ಷ್ಮಣೇನ ಸಹ ಭ್ರಾತೃ ಸೀತೆಯ ಸಹ ಭಾರ್ಯಾಯ ಶುಭೆ. ನನಗೆ ಆ ತಂದ ವೃತ್ತಾಂತವನ್ನು ಸೇರಿಸಿಕೊಂಡು ಹೇಳ್ತಾ ಇದ್ದಾನೆ. ತಾನು ಯಾರು, ಆ ಪದ್ಮಾವತಿ ಯಾರು, ಎಲ್ಲ ಹಿಂದಿನ ಪೂರ್ವ ವೃತ್ತಾಂತವನ್ನು ಬಕುಳಾದೇವಿಗೆ ಹೇಳ್ತಾ ಇದ್ದಾನೆ. ಶುಭಕರ, ನಾನು ದಶರಥನ ಮಗ, ಆ ತಾಯಿಯಾಗಿರತಕ್ಕಂತಹ ಕೈಕೇಯಿಯ ಮಾತನ್ನು ಕೇಳಿ ಇನ್ನೇನು ಪಟ್ಟಾಭಿಷಕ್ತನಾಗಬೇಕು ಅಂತ ಹೇಳಿಕೊಂಡು ಎಲ್ಲವೂ ತಯಾರು ಮಾಡಿದ್ದಾಗ ನನ್ನ ತಂದೆ ಈ ಕೈಕೇಯಿಯ ಮಾತನ್ನು ಕೇಳಿ ನಾನು ಕಾಡಿಗೆ ಹೋಗಬೇಕು, ನನ್ನ ಲಕ್ಷ್ಮಣ ಭರತ ಇಡೀ ರಾಜ್ಯವನ್ನು ಆಧಿಪತ್ಯವನ್ನು ಆಳಬೇಕು ಅಂತ ಹೇಳಿಕೊಂಡು ಹೀಗೆ ಹೇಳಿರ್ತಕ್ಕಂಥ ನಾನು ಲಕ್ಷ್ಮಣನಿಂದಾಗಿ ಹೆಂಡತಿಯಾಗಿರ್ತಕ್ಕಂತಹ ಸೀತೆಯ ಜೊತೆಗೆ ನಾನು ಕೂಡಿಕೊಂಡು ನಾನು ದಂಡಕಾರಣ್ಯಕ್ಕೆ ಹೋಗಿರ್ತೇನೆ. ಅಲ್ಲಿ ಎಲ್ಲ ವೃತ್ತಾಂತವನ್ನು ಎಲ್ಲ ಹೇಳ್ತಾನೆ. ಆ ರಾವಣನ ಇಡೀ ರಾವಣ ರಾಕ್ಷಸ, ಅವನು ಈ ರಾಮಚಂದ್ರ ನನ್ನ ಹೆಂಡತಿಯನ್ನು ಕದ್ದು ಆ ಸೀತಾದೇವಿ ಅಂತ ಹೇಳಿದರೆ ಸೀತಾಕೃತಿ, ಆ ಸೀತಾಕೃತಿಯನ್ನು ಕೊಂಡೋಗಿರ್ತಾನೆ, ಆ ಲಂಕಾಪಟ್ಟಣದಲ್ಲಿ ಕೊಂಡೋಗಿ ಇಳಿದಿರ್ತಾನೆ. ಅಂತಹ ಆ ಲಕ್ಷ್ಮಣನು ಸೀತೆಯಿಂದಾಗಿ ತತ್ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಸೀತೆಯನ್ನು ಕಾಯಲಿಕ್ಕೋಸ್ಕರವಾಗಿ ಲಕ್ಷ್ಮಣನನ್ನು ಇರಿಸಿರ್ತಾನೆ. ಅಲ್ಲಿ ಈ ಮಾರೀಚ ಸುಬಾಹುರ ಒಂದು ಏನೋ ಒಂದು ಯಾಂತ್ರಿಕ ತಾನು ತಮ್ಮ ವೇಷಾಂತರವನ್ನು ಮಾಡಿಕೊಂಡು ಬಂದು ಅಲ್ಲಿ ತಾವು ಮಾಯಾಜಿಂಕೆಯಾಗಿದ್ದುಕೊಂಡು ಆ ಒಂದು ನಿಮಿತ್ತದಿಂದಾಗಿ ನಾನು ಆ ಮಾಯಾಜಿಂಕೆಯನ್ನು ತರುವಂತಹ ನಿಮಿತ್ತದಲ್ಲಿ ನಾನು ಹೋದಾಗ ಇಲ್ಲಿ ಸೀತೆಯನ್ನು ರಾವಣ ಅಪಹಾರ ಮಾಡಿರ್ತಾನೆ. ಈ ಎಲ್ಲ ವಿಷಯಗಳನ್ನು ಬಕುಳಾದೇವಿಗೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಇನ್ನು ರಾವಣನು ಆ ಸೀತೆಯನ್ನು ವಿಮಾನದ ಮೇಲೆ ಕರೆದುಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಯಾರು ಆ ರೋದನ ಧ್ವನಿಯನ್ನು ಕೇಳಿರತಕ್ಕಂತಹ ಎಲ್ಲ ಅರಣ್ಯವಾಸಿಗಳು ಎಲ್ಲರೂ ಕೂಡ ಸೀತೆಯ ಅಪಹಾರ ಆಗ್ತಾ ಇರತಕ್ಕಂತಹದ್ದನ್ನು ನೋಡ್ತಾರೆ. ನೋಡಿರತಕ್ಕಂತಹ ಎಲ್ಲವನ್ನು ಕೇಳಿ ಅರಣ್ಯವಾಸಿಗಳು ಅಳ್ತಾರೆ. ಇನ್ನು ಅಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಆ ಅಗ್ನಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಸೀತಾಕೃತಿಯಲ್ಲಿ ಪ್ರವೇಶ ಮಾಡ್ತಾನೆ. ಏನು ರಾವಣ ಕರೆದುಕೊಂಡು ಹೋಗಿರತಕ್ಕಂತಹ ಸೀತೆ ಅದೇನಿದೆ ಅದು ಆಕೃತಿ. ಆ ಆಕೃತಿಯ ಒಳಗೆ ಇಂದ್ರನೂ ಒಂದು ರೀತಿಯಾಗಿರ್ತಾನೆ,
ಇನ್ನು ಅಗ್ನಿಯೂ ಕೂಡ ಅಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಹೀಗೆ ಅದರಲ್ಲಿರತಕ್ಕಂತಹ ಚೇಷ್ಟಾದಿಗಳು ಬರಬೇಕು ಅಂತ ಹೇಳಿಕೊಂಡು ಹೀಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇನ್ನು ಆ ರಾವಣನ ಎದುರಿಗೆ ಬಂದಿರತಕ್ಕಂತಹ ರಾವಣನ ಏನು ಸೀತೆಯೊಡನೆ ಅಗ್ನಿಯೊಡನೆ ಬಂದು ಮಾತನಾಡಿ ಆ ರಾವಣನಿಗೆ ಬೇರೆ ಬೇರೆ ರೀತಿಯಾಗಿ ಬೋಧಿಸ್ತಾನೆ. ಇದ್ಯಾವುದಕ್ಕೂ ಕೂಡ ಆ ರಾವಣ ಕೇಳುವುದಿಲ್ಲ. ಇನ್ನು ಆ ಇಡೀ ವಿಷಯವನ್ನು ಏನು ಹೇಳ್ತಾ ಇಲ್ಲ ಅಂತ ಕೇಳಿದ್ರೆ, ಜನಕಪುತ್ರಿಯಾಗಿರ್ತಕ್ಕಂತಹ ಸೀತೆ ಇವಳು ಏನು ಪದ್ಮಾವತಿ ಯಾರಿದ್ದಾಳೆ ಇವಳು ಬೇರೆ ಯಾರೂ ಅಲ್ಲ. ಹಿಂದೆ ಜನಕಪುತ್ರಿಯಾಗಿರ್ತಕ್ಕಂತಹ ಸೀತೆ ಈಗ ಪದ್ಮಾವತಿಯಾಗಿ ಇದ್ದಾಳೆ. ಆ ಪದ್ಮಾವತಿ ಸೀತೆ ಬೇರೆಯಲ್ಲ, ವಿಷ್ಣುವಿನ ಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮೀ ಬೇರೆಯಲ್ಲ. ಇವರಿಬ್ಬರೂ ಕೂಡ ಒಬ್ಬರೇ. ಅವಳು ಆ ವಿಷ್ಣು ರಾಮನಾಗಿದ್ದ. ಈಗ ನಾನು ಏನಾಗಿದ್ದೇನೆ, ಶ್ರೀನಿವಾಸನಾಗಿ ನಾನು ಇಲ್ಲಿ ಬಂದಿದ್ದೇನೆ. ಅವಳೀಗ ಪದ್ಮಾವತಿಯಾಗಿ ಇಲ್ಲಿ ಈಗ ಇದ್ದಾಳೆ ಅಂತ ಹೇಳಿಕೊಂಡು ಹೇಳ್ತಾನೆ. ಇನ್ನು ಆ ಮುಂದಿನ ಮತ್ತೆ ಪುನಃ ಭಾಗವನ್ನು ಹೇಳ್ತಾನೆ. ಆ ರಾಮನು ಮತ್ತೆ ಆ ಸೀತೆಯ ಎರಡು ವೃತ್ತಾಂತವನ್ನು ಸೇರಿಸಿಕೊಂಡು ಸೀತೆಗೂ ಮತ್ತು ಈ ಪದ್ಮಾವತಿಗೂ ಇರತಕ್ಕಂತಹ ವ್ಯವಸ್ಥೆಗಳು ಏನು, ಅದರಲ್ಲಿರತಕ್ಕಂತಹ ಎರಡು ಸಾಮ್ಯತೆಗಳು ಏನು ಎಂಬುದನ್ನು ಹೇಳ್ತಾನೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಎಸ್ಸರ್ವಳು ಸಂಪೂರ್ಣ ಸರ್ವದೋಷ ವಿವರ್ಜಿತ ತ್ರೇತಾಂ ನಿದೇವಾಲಂ ವಿಷ್ಣುರುಮೇ ಪರಮಸ್ವರ್ತ. ಶ್ರೀಕೃಷ್ಣಾರ್ಪಣಮಸ್ತು.